ತಮಗೆ ಶ್ರೀಮಠದ ಪರವಾಗಿ ಸಾಷ್ಟಾಂಗ ಪ್ರಣಾಮಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಪರ್ಯಾಯ ಶ್ರೀಪಾದಂಗಳವರು ಕೂಡ ಎಲ್ಲ ಭಕ್ತ ಜನದ ಪರವಾಗಿ ಸಾಷ್ಟಾಂಗ ಪ್ರಣಾಮಪೂರ್ವಕ ಸ್ವಾಗತವನ್ನು ಬಯಸ್ತಾ, ಶ್ರೋತೃವೃಂದಕ್ಕೂ ಸ್ವಾಗತವನ್ನು ಬಯಸ್ತಾ ಶ್ರೀಪಾದಂಗಳವರು ತಮ್ಮ ಭಾಗವತ ಪ್ರವಚನವನ್ನು ನಡೆಸಿಕೊಡಬೇಕು, ಅನುಗ್ರಹಿಸಬೇಕಂತ ಕೇಳ್ಕೊಳ್ತೇನೆ. ಭಕ್ತಿಯ ಸ್ತುತ್ಯ ವಿರಕ್ತ್ಯ ಭಜದಮಲ ಜನ ಔನ್ನತ್ಯ ಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪ ಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇತ ಹರ್ತ್ರೇ ಹಯಮುಖ ಹರಯೇ ಅಮುತ್ರ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೇಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದ್ವಾದಶಾಪಿತ ವರ್ಷಾಣಿ ಮಂದೋಹಂ ಯೇನ ಪಾಠಿತಃ ತಸ್ಮೈ ವಿದ್ಯಾದಿಮಾನ್ಯಾಯ ನಮಸ್ತೆ ಶಾಂತರೂಪಿಣೆ ಶ್ರೀ ಗುರುಭ್ಯೋ ನಮಃ. ಜನ್ಮ ಆದ್ಯಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೆ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗಃ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ವ್ಯಾಸರ ಮಗನಾದ ತಂ ವ್ಯಾಸಸೂನು ಮುನೀನಾಂ ಗುರುಂ ಉಪಯಾಮಿ ಎನ್ನುವ ಇಷ್ಟು ಮಾತನ್ನು ನಿನ್ನೆ ದಿವಸ ನೋಡಿದ್ದೆವು. ಸೂತರು ಶೌನಕಾದಿ ಋಷಿಗಳು ಸೇರಿರುವ ಸಭೆಯಲ್ಲಿ ಹೇಳಿರತಕ್ಕಂತಹ ಮಾತು. ಮುಂದೆ ಒಂದು ಗ್ರಂಥವನ್ನು ಆರಂಭಿಸಬೇಕಾದರೆ, ಒಂದು ಗ್ರಂಥವನ್ನು ಉಪನ್ಯಾಸ ಮಾಡುವುದು ಅಥವಾ ಗ್ರಂಥದ ಬರವಣಿಗೆಯೋ ಏನು ಮಾಡಬೇಕಾದರೂ ಕೂಡ ಮೊದಲು ಒಂದು ಕೆಲವರನ್ನು ಸ್ಮರಿಸಿಕೊಳ್ಳಬೇಕು ಅಂತ ಶಾಸ್ತ್ರಕಾರರು ಅಂದಿದ್ದಾರೆ. ಕೆಲವರಲ್ಲಿ ಯಾರದು? ಮೊದಲು ನಾರಾಯಣಂ ನಮಸ್ಕೃತ್ಯ ಅಂತಾರೆ. ಮೊದಲು ನಮಸ್ಕಾರ ಭಗವಂತನಿಗೆ ಅಂತ. ಯಾಕೆ ಅಂತಂದ್ರೆ ಆ ಗ್ರಂಥದಿಂದ ಹೇಳಲ್ಪಡುವ ಭಗವಂತ. ಯಾವುದೇ ಗ್ರಂಥ ಇರಲಿ, ಯಾವ ಲೌಕಿಕವಾಗಿಯೇ ಬರೆಯುವ ಗ್ರಂಥ ಅಂತಲೂ ಒಂದು ಇಟ್ಟುಕೊಳ್ಳಿ. ಹಿರಿಯರೊಂದು ಮಾತು ಹೇಳಿದ್ದುಂಟು, ಯೋಜಕ ತತ್ರ ದುರ್ಲಭ ಅಂತ. ಯೋಜಕ ಅಂತಂದ್ರೆ ಹೊಂದಿಸುವವ ಸಿಗುವುದಿಲ್ಲ ಅಂತೆ. ಯೋಜಕ ದುರ್ಲಭ. ಯಾಕೆ, ಯಾವ ಸಂದರ್ಭದಲ್ಲಿ ಹೇಳಿದ್ರು ಅಂತಂದ್ರೆ, ಅಮಂತ್ರಂ ಅಕ್ಷರಂ ನಾಸ್ತಿ ಅಂತ ಒಂದು ಮಾತು. ಮಂತ್ರ ಅಲ್ಲದ ಅಕ್ಷರ ಎನ್ನುವುದು ಇಲ್ಲ. ಯಾವುದೇ ಅಕ್ಷರವನ್ನು ತೆಗೀರಿ, ಅದೊಂದು ಮಂತ್ರ ಆಗಿರುತ್ತೆ. ಅದರಿಂದ ಏನಾದರೂ ಒಂದು ಒಳ್ಳೆಯದನ್ನು ತೆಗೀಲಿಕ್ಕೆ ಬರುತ್ತೆ. ಇರುವುದು ಎಷ್ಟು ಅಕ್ಷರಗಳು? 51 ಅಕ್ಷರಗಳು. ಅಲ್ಲ, ಈಗ ಕಮ್ಮಿಯಾಗಿದೆ. ತಮಿಳರಲ್ಲಿ ಕೇಳಿದ್ರೆ ಕೆಲವು ಅಕ್ಷರಗಳು ಇಲ್ಲ. ಅವರಲ್ಲಿ ಶ ಶ ಸ ವ್ಯತ್ಯಾಸನೇ ಇಲ್ಲ, ಎಲ್ಲ ಒಂದೇ ಅವರಲ್ಲಿ. ಸಾಲದಕ್ಕೆ ನಮ್ಮ ಕನ್ನಡದಲ್ಲಿ ಕೂಡ ಅಂತ ದುರವಸ್ಥೆ ಒದಗಿ ಬಂತು. ಋ ಮತ್ತೆ ಋ ಇದು 2 ಅಕ್ಷರಗಳು ಇಲ್ಲವೇ ಇಲ್ಲ. ಯಾಕೆ ಅಂತಂದ್ರೆ, ಯಾಕೆ ಅಂತ ಹೇಳೋದು ಅವರಿಗೆ ಉಚ್ಚಾರ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆದ್ರಿಂದ ಮತ್ತೆ ಋಷಿ ಹೇಳುವಲ್ಲಿ ಕೂಡ ಋಷಿ ನಮ್ಮ ಯಾರ ಉಂಟಲ್ಲ, ಆರೂನೇ ಬಂದು ಬಿಡುತ್ತೆ.
ಋಷಿ ಅಂತ ಹೇಳುವಲ್ಲಿ ಕೂಡ ಅದೇ, ಎಲ್ಲ ಕಡೆಯಲ್ಲೂ ಕೂಡ ಒಂದೇ, ಋಷಿ ಮತ್ತೆ ಋಷಿ ಎಲ್ಲ ಒಂದೇ ಆಗತಕ್ಕಂತಹ ಪ್ರಸಂಗ ಬಂತು. 51 ಅಕ್ಷರಗಳುಂಟಲ್ಲ, ಒಂದೊಂದು ಅಕ್ಷರವೂ ಕೂಡ ಇದು ಮಂತ್ರ. ಆ ಒಂದೊಂದು ಅಕ್ಷರ ಅಲ್ಲ, ಆ ಅಕ್ಷರಗಳನ್ನು ಜೋಡಿಸೋಣ, ಅದು ಒಂದು ಮಂತ್ರ. ಆದ್ರಿಂದ ಆದರೆ ಯಾವ ಮಂತ್ರ ಆಗಬೇಕಾದ್ರೆ ಅಕ್ಷರಗಳನ್ನು ಹೇಗೆ ಜೋಡಿಸಬೇಕು ಅದು ಗೊತ್ತಿಲ್ಲ. ಯೋಜಕ ತತ್ರ ದುರ್ಲಭ. ಅಪ್ರಯೋಜಕನಾಗಿರತಕ್ಕಂಥ ವ್ಯಕ್ತಿ ಇಲ್ಲ, ಆದರೆ ಯಾವ ಕಾರ್ಯಕ್ಕೆ ಯಾರನ್ನು ಉಪಯೋಗಿಸಿಕೊಳ್ಬೇಕು ಅಂತ ಗೊತ್ತಿಲ್ಲ ನಮಗೆ, ಅಷ್ಟೇ. ಗೊತ್ತಿಲ್ಲ ಎಂದಾಕ್ಷಣಕ್ಕೆ ಅವ ವ್ಯರ್ಥ ಅಂತ ಅರ್ಥ ಅಲ್ಲ, ನಮಗ್ ಗೊತ್ತಿಲ್ಲ. ಅವನಿಂದ ಎಲ್ಲರಿಂದಲೂ ಎಲ್ಲ ಕೆಲಸ ಆಗೋಲ್ಲ, ಇಂಥವರಿಂದ ಇಂಥ ಕೆಲಸನೇ ಆಗುವುದು ಅಂತ ನಿಯಮ ಉಂಟಲ್ಲ. ಒಳ್ಳೆ ವ್ಯವಸ್ಥೆ ಮಾಡಬೇಕಾ, ಅದಕ್ಕೆ ಅವರೇ ಸರಿ, ಅವರನ್ನೇ ಕರೆದ್ರೆ ಒಳ್ಳೆ ವ್ಯವಸ್ಥೆ, ಒಳ್ಳೆ ಅವ್ಯವಸ್ಥೆ ಆಗಬೇಕಾ, ಅದಕ್ಕೆ ಇಂಥವರನ್ನೇ ಕರೆದ್ರೆ ಸರಿ, ಒಳ್ಳೆ ಅವ್ಯವಸ್ಥೆ ಮಾಡಿ ಬಿಡ್ತಾರೆ. ಆ ಅವ್ಯವಸ್ಥೆ ಮಾಡೋದು ವ್ಯವಸ್ಥಾಪಕರಿಗೆ ಅವ್ಯವಸ್ಥೆ ಮಾಡ್ಲಿಕ್ಕೆ ಗೊತ್ತಿಲ್ಲ, ವ್ಯವಸ್ಥಾಪಕರಿಗೆ ಅವ್ಯವಸ್ಥೆ ಮಾಡ್ಲಿಕ್ಕೆ ಅವ್ಯವಸ್ಥೆ, ಅದು ಪರಸ್ಪರ ಗೊತ್ತಿಲ್ಲ. ಒಂದೊಂದು ಕೆಲಸಕ್ಕೆ ಒಬ್ಬೊಬ್ಬ. ಆದ್ರೆ ಯೋಜಕ ತತ್ರ ದುರ್ಲಭ, ನಮಗೂ ಮಾತ್ರ ಗೊತ್ತಿಲ್ಲ ಯಾವುದಕ್ಕೆ ಯಾರನ್ನು ನಿಯಮನ ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ. ಅಂತಹ ಸಂದರ್ಭದಲ್ಲಿ ಹೇಳುವಾಗ ಏನು ಕೊನೆಗೊಂದು ಮಾತು ಹೇಳಿದ್ರು ಅಂತಂದ್ರೆ, ಯಾವುದೇ ಗಿಡಮೂಲಿಕೆಗಳು ವ್ಯರ್ಥ ಅಲ್ಲ, ಯೋಜಕ ತತ್ರ ದುರ್ಲಭ. ಪ್ರತಿಯೊಂದು ಗಿಡಮೂಲಿಕೆಯೂ ಕೂಡ ಒಂದಲ್ಲ ಒಂದು ಕಾಯಿಲೆಗೆ ಔಷಧಿ. ಆದರೆ ಯಾವ ಕಾಯಿಲೆಗೆ ಯಾವ ಗಿಡಮೂಲಿಕೆ ಆಗುತ್ತೆ ಅದು ನಮಗೆ ಗೊತ್ತಿಲ್ಲ. ಯೋಜಕ ತತ್ರ ದುರ್ಲಭ. ಅದೇ ರೀತಿಯಲ್ಲಿ ಯಾವುದೇ ಪುಸ್ತಕ ಇರಲಿ, ಎಂತಹ ಲೌಕಿಕ ಪುಸ್ತಕವೇ ಇರಲಿ, ಅದನ್ನು ಭಗವತ್ಪರವಾಗಿ ಕೂಡಿಸಲಿಕ್ಕೆ ಬರುತ್ತೆ. ಯೋಜಕ ತತ್ರ ದುರ್ಲಭ. ಆದರೆ ಹೇಗೆ ಕೂಡಿಸಬೇಕು ಅಂತ ಗೊತ್ತಿಲ್ಲ ಅಷ್ಟೇ ವಿನಃ ಅದು ಕೂಡುವುದಿಲ್ಲ ಅಂತಲ್ಲ, ಅದು ಕೂಡುತ್ತೆ. ಒಳ್ಳೆ ಲೌಕಿಕವಾಗಿಯೇ ಗ್ರಂಥ ಬರೆದಿದ್ದಾನೆ. ಯಾರು ಒಂದು ರಾಜಾಂಗಣದ ಬಗ್ಗೆನೇ ಒಂದು ಭಾರಿ 100 ಪುಟ ಬರೆದಿದ್ದಾನೆ ಒಬ್ಬ ಅಂತ ಇಟ್ಟುಕೊಳ್ಳಿ. ಅದನ್ನು ಒಬ್ಬ ವೈದಿಕನ ಕೈಯಲ್ಲಿ ಕೊಡಿ, ಏನು ಮಾಡ್ತಾನೆ ಗೊತ್ತಾ? ಅದರಲ್ಲಿ ಶಬ್ದಗಳಿಗೆ ಅರ್ಥ ಏನು ಅಂತ ತೆಗಿತಾನೆ, ಪುರಾಣ ಪುಸ್ತಕ ತೆಗಿತಾನೆ, ಅವನಿಗೆ ಸಿಗುತ್ತೆ. ಇಡೀ ರಾಜಾಂಗಣವನ್ನು ದೈವಪರವಾಗಿ ಕೂಡಿಸಿಬಿಟ್ಟ. ಒಂದು ದೈವ ಪುಸ್ತಕವನ್ನು ಯಾರಿಗಾದ್ರೂ ಕೊಡಿ, ಲೌಕಿಕನಿಗೆ ಕೊಡಿ, ಇಡೀ ದೈವ ಪುಸ್ತಕವನ್ನು ಲೌಕಿಕವಾಗಿ ಪೂರ್ತಿ ಕೂಡಿಸ್ತಾನೆ. ಹಾಗಾದ್ರೆ ಏನು? ಪ್ರತಿಯೊಂದು ಅಕ್ಷರವೂ ಕೂಡ ಮಂತ್ರ ಅಲ್ವೋ? ಪ್ರತಿಯೊಂದು ಪುಸ್ತಕವೂ ಕೂಡ ಭಗವಂತನಿಗೆ ಸಂಬಂಧಪಟ್ಟದ್ದಲ್ವೋ? ಸರ್ವೇ ವೇದಾಹ ಸರ್ವೇ ಘೋಷಾಹ ಏಕೈವ ವ್ಯಾಹೃತಿ. ಏನೇ ಶಬ್ದಗಳಿರಲಿ, ಏನೇ ಘೋಷಗಳಿರಲಿ, ಒಬ್ಬನೇ ಭಗವಂತನನ್ನು ಕುರಿತು ಹೇಳೋದು. ಆದ್ರಿಂದ ಅಂತಾರೆ, ಶುಕಾಚಾರ್ಯರಂತಾರೆ, ನಾರಾಯಣಂ ನಮಸ್ಕೃತ್ಯ ಅಂತಂದ್ರು. ಪ್ರತಿಯೊಂದು ಗ್ರಂಥವನ್ನು ಕೂಡ ನೀನು ಆರಂಭ ಮಾಡಬೇಕು. ಏನು ಇವತ್ತು ರಾಜಾಂಗಣದಲ್ಲಿ ಕಾರ್ಯಕ್ರಮ ಏನು? ರಾಜಾಂಗಣದಲ್ಲಿ ಹರಿಕತೆ. ಏನು ಹರಿಕತೆ? ಭಕ್ತ ಕುಂಬಾರ. ಏನು ಹರಿಕತೆ? ದ್ರೌಪದಿ ವಸ್ತ್ರಾಪಹರಣ. ಏನು ಹರಿಕತೆ? ಧ್ರುವ. ಹೇಳಿದ್ದೇನು? ಹರಿಕತೆ. ಮಾಡಿದ್ದೇನು? ಧ್ರುವನ ಜೀವನ ಚರಿತ್ರೆ. ಮಾಡಿದ್ದೇನು? ಪ್ರಹ್ಲಾದನ ಜೀವನ ಚರಿತ್ರೆಯನ್ನು ಹೇಳಿದ್ದು. ಏನರ್ಥ? ಏನು ಹೇಳಿದ್ರು ಕೂಡ ಕೊನೆಗೆ ಅದಕ್ಕೆ ಪರ್ಯವಸಾನ ಭಗವಂತನಲ್ಲಿ. ಆದ್ರಿಂದ ಅಂತಾರೆ ನಾರಾಯಣಂ ನಮಸ್ಕೃತ್ಯ. ನಾನು ಪ್ರಾಯಶಃ ಆರಂಭದ ದಿವಸ ಹೇಳಿದ್ದೇನೆ, ಏನೇ ಓದೋಣ, ವೈದಿಕರು ಏನೇ ಪುಸ್ತಕ ಅವರ ಕೈಗೆ ಕೊಡಿ, ಅವರು ಅನ್ನೋದು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಂತಾರಲ್ವೋ. ಹೊರತು ಆ ಗ್ರಂಥ ಯಾರನ್ನು ಹೇಳುತ್ತೋ ಅದರ ಬಗ್ಗೆ, ಪ್ರಹ್ಲಾದನದ್ದೇ ಚರಿತ್ರೆ ಗ್ರಂಥ ಆದ್ರೆ ಶ್ರೀ ಗುರುಭ್ಯೋ ನಮಃ ಪ್ರಹ್ಲಾದ ಅಂತ ಯಾರು ಅನ್ನೋಲ್ಲ, ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಂತಾರೆ. ಪ್ರಹ್ಲಾದ ಚರಿತ್ರೆಯನ್ನು ಹೇಳ್ತೇನೆ ಅಂತ ಶುರು ಮಾಡ್ತಾರೆ. ಹಾಗಾದ್ರೆ ನಾರಾಯಣಂ ನಮಸ್ಕೃತ್ಯ ಅಂತಾರೆ ಹಿರಿಯರು. ಪ್ರತಿಯೊಂದು ಗ್ರಂಥದ ಆರಂಭದಲ್ಲಿ ಕೂಡ ಮೊದಲಿನ ನಮಸ್ಕಾರ ನಾರಾಯಣನಿಗೆ, ಭಗವಂತನಿಗೆ ಸೇರಬೇಕು. ದೋಷ ಇಲ್ಲದ ವ್ಯಕ್ತಿಯನ್ನು ಈ ಗ್ರಂಥದಿಂದ ಹೇಳಲಿಕ್ಕೆ ಹೊರಟಿದ್ದೇನೆ ಅಂತ ಅದರ ಅಭಿಪ್ರಾಯ. ಆ ದೃಷ್ಟಿಯಲ್ಲಿ ನಾರಾಯಣಂ ನಮಸ್ಕೃತ್ಯ. ಆಮೇಲೆ ನರಂ. ನರ ಅಂತ ಯಾರಿಗೆ ಹೆಸರು? ನರ ಅಂತೇಳಿ ಶೇಷನಿಗೆ ಹೆಸರುಂಟು. ಶೇಷನಿಗೆ ನರ ಅಂತ ಹೆಸರಿಟ್ಟುಕೊಂಡ್ರೆ ರುದ್ರನನ್ನು ಇಟ್ಟುಕೊಳ್ಬಹುದು, ಗರುಡನನ್ನು ಇಟ್ಟುಕೊಳ್ಬಹುದು. ಗರುಡ, ಶೇಷ, ರುದ್ರ ಮೂವರು ಸಮಾನರಲ್ಲೋ. ಆದ್ರಿಂದ ನರ ಎನ್ನತಕ್ಕಂತಹ ಶಬ್ದದಿಂದ ಶೇಷ, ನರ ಎನ್ನತಕ್ಕಂತಹ ಶಬ್ದದಿಂದ ರುದ್ರ, ನರ ಎನ್ನುವ ಶಬ್ದದಿಂದ ಗರುಡ. ಸದ್ಯ ಈಗ ನಾವು ರುದ್ರನನ್ನು ಇಟ್ಟುಕೊಳ್ಳೋಣ, ಇಲ್ಲ ಶೇಷನನ್ನು ಇಟ್ಟುಕೊಳ್ಳೋಣ. ನರಂ, ನರಂ ಅಂತಂದ್ರೆ ಶೇಷನನ್ನು, ನರಂ ಅಂತಂದ್ರೆ ರುದ್ರನನ್ನು. ಆಮೇಲೆ ನರೋತ್ತಮಂ. ಈ ರುದ್ರ ನಿನ್ನೆ ದಿವಸ ಅಂದಿದ್ದೆ, ಸಮಸ್ತ ನಮ್ಮಲ್ಲಿ ಶ್ರೇಷ್ಠನಾಗಿರತಕ್ಕಂಥ ವ್ಯಕ್ತಿ ಮಹಾರುದ್ರದೇವರು. ಆ ರುದ್ರದೇವರಕ್ಕಿಂತಲೂ ಕೂಡ ಉತ್ತಮ ಅಂತ, ನರೋತ್ತಮ ಅಂತ ಹೇಳಿದರೆ ಯಾರನ್ನು ಇಟ್ಟುಕೊಳ್ಬೇಕು? ವಾಯುದೇವರನ್ನು ಇಟ್ಟುಕೊಳ್ಬೇಕು.
ನರರು ಅಂತಂದ್ರೆ ಜೀವರನ್ನು ಇಟ್ಟುಕೊಳ್ತೇವ, ನರ ಶಬ್ದಕ್ಕೆ ಜೀವ ಅಂತ ಅರ್ಥ ಮಾಡ್ತೇವ, ನರೋತ್ತಮ ಅಂತಂದ್ರೆ ಜೀವೋತ್ತಮ ವಾಯುದೇವರನ್ನು ಇಟ್ಟುಕೊಳ್ಬೇಕು. ಎಂತಹ ಸಂದರ್ಭದಲ್ಲಿಯೂ ಕೂಡ ನೀನೊಂದು ಗ್ರಂಥವನ್ನು ಪಾಠ ಮಾಡುವುದೋ ಪಾಠ ಕೇಳುವುದೋ ಏನು ಮಾಡುವುದಾದ್ರೂ ಕೂಡ ನೀನಲ್ಲಿ ಒಂದು ಶೇಷನಿಗೆ ಅಥವಾ ರುದ್ರದೇವರಿಗೆ ನಮಸ್ಕಾರ ಮಾಡು, ಆಮೇಲೆ ನರೋತ್ತಮ ವಾಯುದೇವರಿಗೆ ನಮಸ್ಕಾರ ಮಾಡು, ಗ್ರಂಥ ಪ್ರತಿಪಾದ್ಯ ಭಗವಂತ ಅವನಿಗೆ ನಮಸ್ಕಾರ, ಇನ್ನು ನರನಿಗೆ ನಮಸ್ಕಾರ, ರುದ್ರದೇವರಿಗೆ ನಮಸ್ಕಾರ. ಯಾಕೆ ಅಂತಂದ್ರೆ ಆ ಗ್ರಂಥವನ್ನು ಓದಲಿಕ್ಕೆ ಮನಸ್ಸು ಬೇಕಲ್ಲ, ಮನಸ್ಸಿಗೆ ನಿಯಾಮಕರು ಮಹಾರುದ್ರದೇವರಲ್ಲೂ, ಅದಕ್ಕೋಸ್ಕರ ನರಂ ರುದ್ರದೇವರಿಗೊಂದು ನಮಸ್ಕಾರ. ಮನಸ್ಸುಂಟು ಆದರೆ ಆಯುಷ್ಯ ಇಲ್ಲ, ಆಯುಷ್ಯ ಉಂಟು ಮನಸ್ಸಿರೋ ಅಲ್ಲ. ಹಾಗಾದ್ರೆ ಆಯುಷ್ಯ ಮತ್ತೆ ಮನಸ್ಸು ಎರಡೂ ಜೊತೆಗಿರ್ಬೇಕಲ್ಲ. ಹಾಗಾದ್ರೆ ಮನಸ್ಸಿಗೋಸ್ಕರ ರುದ್ರದೇವರಿಗೆ ನಮಸ್ಕಾರ, ಆಯುಷ್ಯಕ್ಕೋಸ್ಕರ ನರೋತ್ತಮನಾಗಿರತಕ್ಕಂಥ ವಾಯುದೇವರಿಗೆ ನಮಸ್ಕಾರ. ಎಷ್ಟ ತನಕ ಶ್ವಾಸ ಇರುತ್ತೋ ಶ್ವಾಸ ಇರುವಷ್ಟು ಕಾಲ ಓದ್ಲಿಕ್ಕಾಗುತ್ತೆ, ಶ್ವಾಸ ಇರುವಷ್ಟು ಕಾಲ ಹೇಳಲಿಕ್ಕಾಗುತ್ತೆ. ಅದಕ್ಕೋಸ್ಕರ ನರಂ ಚೈವ ನರಂ ನರೋತ್ತಮಂ, ನರೋತ್ತಮ ಶಬ್ದಕ್ಕೆ ಜೀವೋತ್ತಮ, ಜೀವೋತ್ತಮ ಅಂತಂದ್ರೆ ವಾಯುದೇವರು, ವಾಯುದೇವರಿಗೊಂದು ನಮಸ್ಕಾರ ಮಾಡು. ಆಮೇಲೆ ದೇವೀಂ ಅಂದ್ರೆ ಇದಕ್ಕೆ ಹಿರಿಯರು ಚೆನ್ನಾಗಿ ಅರ್ಥ ಬರೆದ್ರು. ಯಾಕೆ ಅರ್ಥ ಬರೆದ್ರು ಅಂತಂದ್ರೆ ಈ ಶ್ಲೋಕ ಕೆಲವರ ಕೈಗೆ ಸಿಕ್ಕಿ ಅಪಾರ್ಥ ಆಯಿತು, ಏನೋ ಅಬದ್ಧ ಆಯಿತು. ಅವ್ರು ಏನ್ ಮಾಡಿದ್ರು ಗೊತ್ತಾ, ದೇವೀಂ ಸರಸ್ವತಿ ಅಂತ ಉಂಟಲ್ಲ, ಸರಸ್ವತಿ ದೇವಿಯನ್ನು ನಮಸ್ಕರಿಸಿ ಅಂತಂದ್ರು. ಆದರೆ ಶಾಸ್ತ್ರಕಾರ ಹಾಗಂದಿಲ್ಲ. ದೇವಿಯನ್ನು ನಮಸ್ಕರಿಸಿ, ಸರಸ್ವತಿಯನ್ನು ನಮಸ್ಕರಿಸಿ. ಇಬ್ರು ಹೆಣ್ಮಕ್ಕಳಿಗೆ ಪ್ರತ್ಯೇಕ ನಮಸ್ಕಾರ, ಒಂದೇ ಹೆಣ್ಮಗಳಿಗೆ ನಮಸ್ಕಾರ ಅಲ್ಲ, ಸರಸ್ವತಿ ದೇವಿಗೆ ನಮಸ್ಕಾರ ಅಲ್ಲ, ದೇವಿಗೆ ನಮಸ್ಕಾರ, ಸರಸ್ವತಿಗೆ ನಮಸ್ಕಾರ ಅಂತ ಪ್ರತ್ಯೇಕ. ದೇವಿ ಯಾರು? ದೇವಿ, ದೇವನ ಪತ್ನಿಯನ್ನು ದೇವಿ ಅಂತ ಕರೀತಾರೆ. ದೇವ ಅಂತ ಯಾರಿಗೆ ಹೆಸರು? ಭಗವಂತನನ್ನು ದೇವ ಅಂತ ಕರೀತಾರೆ, ಬೇರೆಯವರನ್ನು ದೇವತಾ ಅಂತ ಕರೀತಾರೆ. ವ್ಯತ್ಯಾಸ ಉಂಟು. ತುಂಬ ಜನ ನಮಗೆ ಏನಂತಾರೆ ಅಂತಂದ್ರೆ, ನಿಮ್ಮಲ್ಲಿ ಎಷ್ಟು ದೇವರುಗಳು ಅಂತಂತಾರೆ. ಇಲ್ಲ, ನಮ್ಮಲ್ಲಿ ದೇವ ಒಬ್ಬ, ದೇವತೆಗಳು ಬಹಳ. ದೇವತಾ ಬೇರೆ, ಆದ್ಮೇಲೆ ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತ್ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗತ್. ಕೇಶವ ಭಗವಂತ, ಅವನನ್ನು ಒಂದು ದೇವ ಎನ್ನತಕ್ಕಂತಹ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ಅರ್ಥ ತುಂಬ ಕೊಡ್ತಾರೆ. ಒಂದರ್ಥ, ಬೆಳಗುವವನನ್ನು ದೇವ ಅಂತ ಕರೆದ್ರು. ದೇವ ಅಂದ್ರೆ ಬೆಳಗುತ್ತಾನೆ, ಬೆಳಗಿಸಿಕೊಳ್ಳುವವ ಅಲ್ಲ, ಬೆಳಗುವವ. ನಾವೆಲ್ಲ ಬೆಳಗಿಸಿಕೊಳ್ಳುವವರು, ನಾವು ಬೆಳಗುವವರು ಅಲ್ಲ. ಯಾಕೆ? ಬೆಳಗಿಸಿಕೊಳ್ಳುವುದಂದ್ರೆ ಏನರ್ಥ? ಅವನಿಂದಾಗಿ ನಾವು ಬೆಳಕಿಗೆ ಬಂದದ್ದು. ದೇವರು ನಮ್ಮ ಯಾರಿಂದಲೂ ಕೂಡ ಬೆಳಕಿಗೆ ಬಂದದ್ದಲ್ಲ. ಸ್ವಪ್ರಕಾಶ, ಈ ಶಬ್ದ ಗೊತ್ತಲ್ಲ? ಸ್ವಪ್ರಕಾಶ ಶಬ್ದ ದೇವರಿಗೆ ಬಳಸ್ತೇವಲ್ಲ, ಬೇರೆ ಯಾರಿಗೂ ಬಳಸೋಲ್ಲ. ತನ್ನಿಂದ ತಾನು ಬೆಳಕಿಗೆ ಬರುವವನನ್ನು ದೇವ ಎನ್ನುವ ಶಬ್ದದಿಂದ ಕರೀತಾರೆ. ಈ ಗುಣ ಬೇರೆ ಯಾವ ದೇವತೆಗಳಿಗೂ ಇಲ್ಲ. ಹಾಗಾದ್ರೆ ಇನ್ನೊಬ್ಬರಿಂದ ಬೆಳಗುವವರನ್ನು ದೇವತೆ ಅಂತ ಕರೀತಾರೆ. ಸ್ವಯಂ ಬೆಳಗುವವನನ್ನು ದೇವ ಎನ್ನುವ ಶಬ್ದದಿಂದ ಕರೀತಾರೆ. ಆ ದೇವನ ಹೆಂಡತಿ ದೇವಿ. ಈಶನ ಹೆಂಡತಿ ಈಶಾನಿ, ಇಂದ್ರನ ಹೆಂಡತಿ ಇಂದ್ರಾಣಿ, ಶರ್ವನ ಹೆಂಡತಿ ಶರ್ವಾಣಿ, ರುದ್ರನ ಹೆಂಡತಿ ರುದ್ರಾಣಿ. ಅದೇ ರೀತಿಯಲ್ಲಿ ದೇವನ ಹೆಂಡತಿ ದೇವಿ. ಹಾಗಾದ್ರೆ ದೇವಿ ಶಬ್ದದ ಅರ್ಥ ಸರಸ್ವತಿ ದೇವಿ ಅಂತ ಅರ್ಥ ಅಲ್ಲ, ದೇವನ ಹೆಂಡತಿ ಅಂತ ಅರ್ಥ. ದೇವ ಅಂದ್ರೆ ಭಗವಂತನಿಗೆ ಹೆಸರು, ಅವನ ಹೆಂಡತಿ ಲಕ್ಷ್ಮೀ. ಲಕ್ಷ್ಮಿಯನ್ನು ನಮಸ್ಕರಿಸು. ಒಂದು ಗ್ರಂಥವನ್ನು ನೀನು ಓದಲಿಕ್ಕೆ ಶುರು ಮಾಡಬೇಕಾದ್ರೆ ಮೊದಲು ದೇವಿ ಲಕ್ಷ್ಮಿಯನ್ನು ನಮಸ್ಕರಿಸು. ನಂತರದಲ್ಲಿ ಸರಸ್ವತಿಗೆ ಒಂದು ನಮಸ್ಕಾರ ಇರಲಿ. ಯಾಕೆ? ವಾಕ್ಯ ರೂಪ ಸರಸ್ವತಿ, ವಾಕ್ಯಕ್ಕೆ ಅಭಿಮಾನಿನಿ ಸರಸ್ವತಿ. ನಮ್ಮ ಬಾಯಿಂದ ಒಳ್ಳೆಯ ಮಾತುಗಳು ಬರಬೇಕಲ್ಲ, ಮಾತುಗಳಿಗೆ ಅಭಿಮಾನಿನಿ ಸರಸ್ವತಿ. ಮಾತು ಬರುತ್ತೆ ಬಾಯಿಯಿಂದ, ಮನಸ್ಸು ಎಲ್ಲೋ ಇರುತ್ತೆ. ಮನಸ್ಸಿರುತ್ತೆ, ಬಾಯಿಂದ ಮಾತೇ ಬರೋಲ್ಲ. ಆದ್ರಿಂದ ನೋಡಿ, ಉಪನ್ಯಾಸ ಮಾಡುವಾಗ ಅಕಸ್ಮಾತ್ ನನ್ನ ಮನಸ್ಸು ಬೇರೆ ಎಲ್ಲಿಯಾದರೂ ಇದ್ರೆ ನಿಮಗೆ ಗೊತ್ತಾಗುತ್ತಲ್ಲ. ಯಾಕೆ? ಯಾವುದೋ ಶಬ್ದ ಬರುವ ಜಾಗದಲ್ಲಿ ಯಾವುದೋ ಶಬ್ದ ಬರುತ್ತಲ್ವೋ, ಅದು ಯಾಕೆ? ಶಬ್ದಗಳೇನೋ ಬರ್ತಾ ಇರುತ್ತೆ, ಆದರೆ ಅಲ್ಲಿ ಮನಸ್ಸು ಇರುವುದಿಲ್ಲ. ಹಾಗಾದರೆ ಮನಸ್ಸು ಬೇಕು, ಜೊತೆಯಲ್ಲಿ ಶಬ್ದಗಳು ಬರಬೇಕು. ಮನಸ್ಸಿದ್ದ ಕ್ಷಣಕ್ಕೆ ಶಬ್ದ ಬರಬೇಕು ಅಂತೇನಿಲ್ಲ. ಹಾಗಾದರೆ ಮನಃಪೂರ್ವಕವಾಗಿ ಶಬ್ದ ಬರಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ದೇವತೆ ಸರಸ್ವತಿ. ದೇವೀಂ ಲಕ್ಷ್ಮಿಯನ್ನು, ಸರಸ್ವತಿಯನ್ನು, ದೇವೀಂ ಸರಸ್ವತೀಂ ನತ್ವ. ಮುಂದೆ ವ್ಯಾಸಂ. ವ್ಯಾಸಂ ಅಂತಂದ್ರೆ
ಗ್ರಂಥವನ್ನು ಸದ್ಯ ಈಗ ಮಹಾಭಾರತದ ಬಗ್ಗೆ ಹೇಳ್ತಾರೆ, ಸದ್ಯ ಈಗ ಭಾಗವತದ ಬಗ್ಗೆ ಹೇಳ್ತಾರೆ. ಅಲ್ಲಿ ಏನು ಉಂಟು ಗೊತ್ತಾ ಶ್ಲೋಕದಲ್ಲಿ? ತತಃ ಜಯಂ ಉದೀರಯೇ, ಎರಡು ಪಾಠ ಉಂಟು. ತತಃ ಅನಂತರ ಇಷ್ಟು ಜನಕ್ಕೆ ನಮಸ್ಕಾರ ಮಾಡಿ ಜಯವನ್ನು ಉದೀರಯೇ ಅಂದ್ರೆ ಹೇಳುತ್ತೇನೆ, ಉದೀರಯೇತ್ ಹೇಳಬೇಕು. ಕೊನೆಯೊಂದು ತಕಾರ ಸೇರಿಸ್ತೀರಾ? ಹೇಳಬೇಕು ಅಂತ ಆಜ್ಞೆ. ತಕಾರ ಸೇರಿಸುವುದಿಲ್ವೋ? ಉದೀರಯೇ ಅಂತ ಅಷ್ಟೇ ಹೇಳ್ತೀರಾ? ಹೇಳುತ್ತೇನೆ ಅಂತ ಅರ್ಥ. ನಾನು ಹೇಳುತ್ತೇನೆ, ಉದೀರಯೇ. ಯಾವುದನ್ನು ಹೇಳುತ್ತೇನೆ? ಜಯವನ್ನು ಹೇಳುತ್ತೇನೆ. ಯಾವಾಗ ಹೇಳ್ತೇನೆ? ಇಷ್ಟು ಜನಕ್ಕೆ ನಮಸ್ಕಾರ ಮಾಡಿ ನಾನು ಜಯವನ್ನು ಹೇಳುತ್ತೇನೆ. ಜಯ ಅಂದ್ರೆ ಏನು? ಜಯ ಅಂದ್ರೆ ಮಹಾಭಾರತ. ಜಯ ಅಂದ್ರೆ ಏನು? ಜಯ ಅಂದ್ರೆ ಭಾಗವತ. ಜಯ ಅಂದ್ರೆ ಏನು? ಜಯ ಅಂದ್ರೆ ನಮ್ಮ ಜೀವನಕ್ಕೆ ಬೇಕಾಗಿರತಕ್ಕಂಥ 18 ವಿಷಯಗಳು. ಜಯ ಎನ್ನುವುದಕ್ಕೆ 18 ಅಂತ ಅರ್ಥ. ಜ ಅಂದ್ರೆ ಎಷ್ಟು? ಜ ಅಂದ್ರೆ 8, ಯಾ ಅಂದ್ರೆ 1, ಯಾ ರಾ ಲಾ ವ, ಯಾ ಮೊದಲನೇ ಸ್ಥಾನದಲ್ಲಿ ಉಂಟು, ಯಾ ಅಂದ್ರೆ 1, ಜ ಅಂದ್ರೆ 8. ಎಷ್ಟು? ಕ ಖ ಗ ಘ ङ ಚ ಛ ಜ. ನಮ್ಮಲ್ಲಿ 10 ಅಕ್ಷರಗಳದ್ದು ಒಂದೊಂದು ಗುಂಪು, ಅದೆಲ್ಲ ಗೊತ್ತು ತಾನೆ? 5 ವರ್ಗಗಳು ಉಂಟಲ್ಲ, ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ ಅಂತ 5 ವರ್ಗಗಳು ಉಂಟಲ್ಲ. 2 ವರ್ಗಗಳನ್ನು ಒಂದೊಂದು ಗುಂಪು ಮಾಡಿ ಕೊನೆಯ ವರ್ಗ ಉಂಟಲ್ಲ ಪವರ್ಗ, ಅದನ್ನು ಪ್ರತ್ಯೇಕಿಸಿ. ಹಾಗಾದ್ರೆ ಅಕ್ಷರಗಳನ್ನು ಲೆಕ್ಕ ಮಾಡುವಾಗ ಕ ಖ ಗ ಘ ङ ಚ ಛ ಜ ಜ ಞ 10 ಆಯ್ತಾ? ಆಯ್ತು. ಮತ್ತೆ ಪುನಃ ಮೊದಲಿನಿಂದ ಶುರು ಮಾಡಿ ಟ ಠ ಡ ಢ ಣ ತ ಥ ದ ದ ನ, ಅಲ್ಲಿಗೆ ಪುನಃ 10 ಆಯ್ತು. ಆಮೇಲೆ 5 ಪ್ರತ್ಯೇಕ ಮಾಡಿ. ಹಾಗಾದ್ರೆ ಜಕಾರ ಯಾವ ಜಾಗದಲ್ಲಿ ನಿಲ್ಲುತ್ತೆ? 8ನೇ ಸ್ಥಾನದಲ್ಲಿ ಜಕಾರ ನಿಲ್ಲುತ್ತೆ. ಹಾಗಾದ್ರೆ ಜ ಅಂದ್ರೆ 8, ಯಾ ಅಂದ್ರೆ 1, ಒಟ್ಟು ಸೇರಿಸಿದ್ರೆ 18. ಜಯ ಅಂದ್ರೆ 18. ಮಹಾಭಾರತದಲ್ಲಿ ಈ ಶ್ಲೋಕ ಉಂಟು. ಅಲ್ಲಿ ಮಹಾಭಾರತದಲ್ಲಿ ಜಯ ಅಂದ್ರೆ ಮಹಾಭಾರತ ಅಂತ ಅರ್ಥ. ಭಾಗವತದಲ್ಲಿ ಈ ಶ್ಲೋಕ ಉಂಟು. ಭಾಗವತದಲ್ಲಿ ಜಯ ಅಂದ್ರೆ ಭಾಗವತ ಅಂತ ಅರ್ಥ. ಭಾಗವತಕ್ಕೆ ಜಯ ಅಂತ ಹೆಸರು, ಮಹಾಭಾರತಕ್ಕೂ ಜಯ ಅಂತ ಹೆಸರು. ಯಾಕೆ? 18 ತುಂಬಿಕೊಂಡಿದೆ. ಆದ್ದರಿಂದ ಮಹಾಭಾರತದಲ್ಲಿ 18 ತುಂಬಿಕೊಂಡಿದೆ ಅಂತ ಗೊತ್ತು. 18 ಪರ್ವಗಳು, 18 ಅಕ್ಷೋಹಿಣಿ ಸೈನ್ಯ, 18 ದಿವಸದ ಯುದ್ಧ ಗೊತ್ತೆಲ್ಲ. 18 ಅಧ್ಯಾಯದ ಭಗವದ್ಗೀತೆ. ಆದ್ರಿಂದ ಜಯ ಅಂದ್ರೆ 18, ಮಹಾಭಾರತ ಕೂಡ 18 ಮುದ್ದೆ. ಭಾಗವತ ಯಾಕೆ 18? ಭಾಗವತದಲ್ಲಿ ಇರುವುದು 18,000 ಶ್ಲೋಕಗಳು. ಆದ್ರಿಂದ ನಮಗೆ 0ಗೆ ಬೆಲೆ ಇಲ್ಲ, 18ಕ್ಕೆ ಮಾತ್ರ ಬೆಲೆ. ಅಂತೂ 18 ಅಂತ ಉಂಟಲ್ಲ, ಸರಿ. ಹಾಗಾದ್ರೆ ಜಯ ಅಂದ್ರೆ 18 ಅಂತ ಅಂದ್ಬಿಟ್ಟು. ಹಾಗಾದ್ರೆ ಜಯನತಕ್ಕಂಥ ಶಬ್ದ ಭಾಗವತಕ್ಕೂ ಆಗುತ್ತೆ. ತಥೋ ಜಯಂ ಉದೀರಯೇ, ಭಾಗವತವನ್ನು ನಾನೇ ಹೇಳ್ತೇನೆ. ಈಗ ಮತ್ತೊಮ್ಮೆ ಬರೋಣ, ಇದನ್ನು ಇನ್ನೊಮ್ಮೆ ವಿಮರ್ಶೆ ಮಾಡೋಣ. ಸರಸ್ವತಿಯನ್ನು ನಮಸ್ಕಾರ ಮಾಡಬೇಕಲ್ಲ, ರುದ್ರದೇವರಿಗೂ ನಮಸ್ಕಾರ ಮಾಡಬೇಕಲ್ಲ. ಹಿರಿಯರೊಂದು ಮಾತಂದ್ರು, ಸರಸ್ವತಿ ಇದು ಗೋರೂಪ, ತಸ್ಯಾಹ ದೇವಾದಯ ಅಖಿಲಾಹ ಸ್ತನಾನೇವ ಉಪಜೀವಂತೆ ವತ್ಸಃ ಮನೋಭಿಮಾನಿ ಅಸ್ಯಾಹ ಸರಸ್ವತ್ಯಾಹ ಸದಾಶಿವಃ. ಸರಸ್ವತಿ ವಾಕ್ಯಗಳಿಗೆ ಅಭಿಮಾನಿನಿ, ಮಾತುಗಳಿಗೆ ಅಭಿಮಾನಿನಿ, ಶ್ಲೋಕಗಳಿಗೆ ಅಭಿಮಾನಿನಿ. ಈ ಸರಸ್ವತಿಯನ್ನೊಂದು ಆಕಳು ಅಂತ ಚಿಂತನೆ ಮಾಡಿ. ಸರಸ್ವತಿ ಗೋರೂಪ, ಉಪನಿಷತ್ಕಾರರು ಹೇಳಿದ ಮಾತು. ಸರಸ್ವತಿ ಗೋರೂಪ, ಸರಸ್ವತಿಯನ್ನು ಆಕಳು ಅಂತ ಚಿಂತನೆ ಮಾಡಿ. ಸರಸ್ವತಿ ಗೋರೂಪ, ತಸ್ಯಾಹ ದೇವಾದಯ ಅಖಿಲಾಹ, ಅವಳಿಗೆ ಎಷ್ಟು ಸ್ತನಗಳು? 4 ಸ್ತನಗಳು. ಸರಸ್ವತಿ ಆದ್ರಿಂದಲೇ ಕಾಣುತ್ತೆ ನೋಡಿ. ಗೋವಿಗೆ ಎಷ್ಟು ಸ್ತನಗಳು? 4. ಗೋವಿಗೆ ಕೆಚ್ಚಲುಗಳು ಎಷ್ಟು? 4. ಸರಸ್ವತಿಯನ್ನು ಗೋ ಅಂತ ಚಿಂತನೆ ಮಾಡಿ, ಅವಳಿಗೂ ಕೆಚ್ಚಲುಗಳು ಎಷ್ಟು? 4. ಯಾವುದು ಕೆಚ್ಚಲುಗಳು? ಆದ್ರಲ್ಲೇ ಕಾಣುತ್ತೆ. ಒಂದು ಶ್ಲೋಕ ಅಂತಂದ್ರೆ ಆಗೋದು ಯಾವಾಗ ಗೊತ್ತಾ? 4 ಭಾಗಗಳು ಇದ್ದಾಗ ಮಾತ್ರ ಅದೊಂದು ಶ್ಲೋಕ ಅಂತ ಆಗುತ್ತೆ. 4 ಭಾಗ ಅಂದ್ರೆ ನಮ್ಗೀಗ ಎಲ್ರಿಗೂ ಗೊತ್ತಿರೋ ಒಂದು ಶ್ಲೋಕ ಹೇಳ್ತೇನೆ, ಅದನ್ನು ಹೇಗೆ ಹೇಳಬೇಕು ಅಂತ. ಒಂದು ಶ್ಲೋಕ ಅಂತ ಅದನ್ನು ಹೇಳುವ ಕ್ರಮ ಹೇಗೆ ಗೊತ್ತಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ, ಇದನ್ನು ಎಲ್ಲೆಲ್ಲಿ ನಿಲ್ಲಿಸಬೇಕು? ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅಲ್ಲೋ 4 ಸಲ ನಿಲ್ಲಿಸಿದೆವ. 4 ಒಂದು ಶ್ಲೋಕ ಅಂತ ಆಗಬೇಕಾದ್ರೆ ಅದಕ್ಕೆ 4 ಪಾದಗಳು
ಪಾದಗಳು ಅಂತ ಕರೆದ್ರು ಇದನ್ನು. 4 ಪಾದಗಳು ಇದ್ದಾಗ ಮಾತ್ರ ಒಂದು ಶ್ಲೋಕ ಅಂತ ಅದು. ಗಾಯತ್ರಿ ಮಂತ್ರ ಹೇಳುವಾಗ ಜಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿರಾಸನ ಸನ್ನಿವಿಷ್ಟಕ್ಕೆ ಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಯಮಯ ಪೂತೃತ ಶಂಖ ಚಕ್ರ ಭೂರ್ಭುವಸ್ವ ತತ್ಸಾವಿತ್ರ ವಿರಣ್ಯಂ. ಅಲ್ಲಿ ಗಾಯತ್ರಿ ಯಾವುದು, ಧ್ಯಾನ ಶ್ಲೋಕ ಯಾವುದು ಅಂತ ಒಮ್ಮೆ ಗೊತ್ತಾಗಲ್ಲ. ಮಂತ್ರ ಇದೆ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ ಮೃತ್ಯುಂ ನಮಾಮ್ಯಹಂ. ಯಾವ ಶ್ಲೋಕ ಅಂತಂದ್ರೆ 4 ಪಾದ. ಯಾಕೆ ಮಾಡಿದ್ರು ಗೊತ್ತಾ? ಒಂದು ಶ್ಲೋಕ ಅಂದ್ರೆ 4 ಪಾದ. ಯಾಕೆ 4 ಪಾದಗಳು? ಸರಸ್ವತಿಯ ಕೆಚ್ಚಲುಗಳು. ಸರಸ್ವತಿ ಅಂತಂದ್ರೆ ಅದು ಶಬ್ದಗಳ ರಾಶಿಯನ್ನು ಸರಸ್ವತಿ. ಸರಸ್ವತಿ ಅಂದ್ರೆ ಶಬ್ದಗಳ ರಾಶಿ. ಒಂದು ಆಕಳು ಅಂತ ತಿಳ್ಕೊಳ್ಳಿ, ಅದರಲ್ಲಿ ಏನು 4 ಪಾದಗಳು ಉಂಟು. 4 ಪಾದಗಳು ಸರಸ್ವತಿ ಅನ್ನತಕ್ಕಂಥ ವಾಕ್ಯಗಳ ಕೆಚ್ಚಲು. ವಾಕ್ಯಗಳೆಂಬ ಸರಸ್ವತಿ, ವಾಕ್ಯಗಳ ಅಭಿಮಾನಿನಿ ಸರಸ್ವತಿ. ಸರಸ್ವತಿ ಎಂಬ ಆಕಳಿನ ಕೆಚ್ಚಲು 4 ಪಾದಗಳು. ಕೆಚ್ಚಲನ್ನು ಯಾರು ಆಶ್ರಯಿಸುವುದು? ಯಾರಿಗೆ ತೃಷಾ ಉಂಟೋ ಅವರು ಕೆಚ್ಚಲನ್ನು ಆಶ್ರಯಿಸುತ್ತಾರೆ. ಯಾರಿಗೆ ಜ್ಞಾನ ತೃಷಾ ಉಂಟೋ ಅವರು ಕೆಚ್ಚಲನ್ನು, ಯಾರಿಗೆ ಜ್ಞಾನ ಪಾನ ಮಾಡಬೇಕು ಅಂತ ಆಸೆ ಇರುತ್ತೋ ಅವರು ಶ್ಲೋಕಗಳನ್ನು ಆಶ್ರಯಿಸ್ತಾರೆ. ನಮಗೆಲ್ಲ ಜ್ಞಾನ ತೃಷಾ ಉಂಟಲ್ಲ, ಜ್ಞಾನ ಸಂಪಾದನೆ ಮಾಡಬೇಕು ಅಂತುಂಟಲ್ಲ, ಏನ್ ಮಾಡ್ತಾರೆ? ನಾವು ಜ್ಞಾನ ಪಿಪಾಸ ಇರುವಾಗ, ಜ್ಞಾನ ಕುಡಿಬೇಕು ಅಂತ ಆಸೆ ಇರುವಾಗ ಏನ್ ಮಾಡ್ತೇವೆ? ಗುರುಗಳ ಬಳಿಗೆ ಹೋಗ್ತೇವೆ. ಅವರು ಏನ್ ಮಾಡ್ತಾರೆ? ಉಪದೇಶ ಮಾಡ್ತಾರೆ. ಹೇಗೆ ಉಪದೇಶ ಮಾಡ್ತಾರೆ? ಮಂತ್ರೋಪದೇಶ ಮಾಡ್ತಾರೆ, ಶ್ಲೋಕಗಳನ್ನು ಉಪದೇಶ ಮಾಡ್ತಾರೆ. ಏನರ್ಥ? 4 ಪಾದಗಳು ಉಳ್ಳ ಶ್ಲೋಕವನ್ನು ಕೊಟ್ಟರು ಅಂತ ಅರ್ಥ ಅಲ್ವೇ? ನಾವು ಆ 4 ಪಾದಗಳ ಶ್ಲೋಕವನ್ನು ಹೇಳ್ಕೊಳ್ತೇವಲ್ಲ, ಅದನ್ನೇ ಅವಲಂಬಿಸಿಕೊಂಡಿರ್ತೇವಲ್ಲ. 4 ಪಾದಗಳಿಗೆ ಅರ್ಥ ಏನಂತ ಅರ್ಥೈಸಲಿಕ್ಕೆ ತೊಡಗುತ್ತೇವಲ್ಲ, ಆವಾಗ ತಿಳುವಳಿಕೆ ಬರುತ್ತಲ್ಲ. ತಿಳುವಳಿಕೆ ಅನ್ನತಕ್ಕಂಥ ಹಾಲನ್ನು ಕುಡಿತೇವಲ್ಲ. ಹಾಗಾದ್ರೆ ಒಂದು ಶ್ಲೋಕವನ್ನು ಪಠನ ಮಾಡುವಾಗ ನಮ್ಮ ಚಿಂತನೆ ಏನಿರಬೇಕು ಅಂತಂದ್ರೆ ಶ್ಲೋಕ ಅಂತ ಒಟ್ಟಿಗೆ. ಅದಕ್ಕೆ ಹೆಸರು ಏನು? ಶ್ಲೋಕ ಅಂತ. ಯಾಕೆ ಬಂತು ಅಂತ ಕೇಳಿದ್ರು ಯಾರು? ಅದಕ್ಕೆ ಶ್ಲೋಕ ಅಂತ. ಯಾರಿಗಾದ್ರೂ ಲಕಾರ ಉಚ್ಚಾರ ಮಾಡಲಿಕ್ಕೆ ಬಾರದಿದ್ರೆ ಏನಾಗುತ್ತೆ ಹೇಳಿ? ಶೋಕ. ಆದ್ರಲ್ಲೇ ಕೆಲವರೆಲ್ಲ ಉಪನ್ಯಾಸ ಮಾಡುವಾಗ ಅದೇ ಈ ಕೋಟಿನಾಮಾರ್ತನೆ ಸಂದರ್ಭದಲ್ಲಿ ಗ್ರಹಚಾರ ಬೇಡ ಅಂತಂದ್ರೆ ಕೆಲವರು ತೋರಿಸ್ತಾರೆ. ಸ್ವಾಮಿ ಕೋಟಿನಾಮಾರ್ತನೆ ನಡೀತಾ ಉಂಟು, ಅಲ್ಲಿ ಉಪನ್ಯಾಸ ನಡೀತಾ ಉಂಟು, ಧಾರ್ಮಿಕ ಉಪನ್ಯಾಸ ಉಂಟು, ನೀವಂತೂ ಮಾಡೋಲ್ಲ, ಸ್ವಲ್ಪ ಕೇಳಿ ಅಂತ ನನ್ನೊಂದು ಯಾರು ಕರ್ಕೊಂಡು ಹೋದದ್ದು ಉಂಟು ಒಂದು ಕಡೆ. ಅಲ್ಲಿಗೆ ಅಲ್ಲ, ಮತ್ತೆ ದೂರದರ್ಶನದ ಪೆಟ್ಟಿಗೆ ಮುಂದೆ ಕರ್ಕೊಂಡು ಹೋದದ್ದುಂಟು. ಅವರು ಶ್ಲೋಕ ಹೇಳುದು ಇಲ್ಲಿ ಕೂತ ನಮ್ಗೆ ಕೇಳ್ತಕ್ಕ ನಮಗೆ ಶೋಕನೇ ಶೋಕ. ಎಲ್ಲಿ ಹೇಗೆ ಏನೋ ಯಾವುದನ್ನು ಎಲ್ಲಿ ನಿಲ್ಲಿಸಬೇಕಂತ ಪ್ರಜ್ಞೆ ಒಬ್ಬಕ್ಕೇನೋ ಹೇಳಿಕೊಂಡು ಹೋಗ್ತಾರೆ. ಯದ್ಯಪಿ ವಾಲ್ಮೀಕಿ ಋಷಿಗಳು ಶೋಕದಲ್ಲಿ ಇರುವಾಗ ಅವರ ಬಾಯಿಯಿಂದ ಬಂದಂತಹ ಮಾತಿಗೆ ಶ್ಲೋಕ ಅಂತ ಹೆಸರುವಂತಂತೆ. ಶೋಕ ಶ್ಲೋಕತ್ವಂ ಆಗತಃ ಆದ್ರಿಂದ ನಾವು ಅಳುವಾಗ ರಾಗದಲ್ಲಿ ಅಳುವುದು. ಯಾಕೆ? ಶೋಕವನ್ನು ಹೇಳುವಾಗಲೂ ರಾಗದಲ್ಲಿ ಹೇಳ್ತೇವಲ್ಲ. ಆದ್ರಿಂದ ಜೋರು ಅಳುವಾಗ ನೋಡಿ ಅದೊಂದು ರಾಗ ಇರುತ್ತಲ್ಲ, ಆದ್ರೆ ನಾವು ಕೆಲವರು ಹೇಳ್ಬೋದು ಇನ್ನೂ ಸ್ವಲ್ಪ ಅಳು ಕೇಳಲಿಕ್ಕೆ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ. ಅದು ಶೋಕ ಶ್ಲೋಕತ್ವಂ ಆಗತ. ಹಾಗಾದ್ರೆ ಒಂದು ಶ್ಲೋಕ ಅಂತಂದ್ರೆ 4 ಪಾದ ಉಂಟು. 4 ಶ್ಲೋಕವನ್ನು ಹೇಳುವಾಗ ಅಲ್ಲಿ 4 ಪಾದಗಳನ್ನು ಕೆಚ್ಚಲು ಅಂತ ಚಿಂತನೆ ಮಾಡೋಣ. ಶ್ಲೋಕದ ಅಭಿಮಾನಿನಿಯಾಗಿರತಕ್ಕಂತಹ ಸರಸ್ವತಿ ಇದೊಂದು ಆಕಳು ಅಂತ ಅನುಸಂಧಾನ ಮಾಡೋಣ. ಈ ಶ್ಲೋಕದಿಂದ ಶ್ಲೋಕವನ್ನು ಹೇಳುವಾಗ ಏನು ತಿಳುವಳಿಕೆ ಬರುತ್ತೆ, ತಿಳುವಳಿಕೆಯನ್ನು ಹಾಲು ಅಂತ ಚಿಂತನೆ ಮಾಡೋಣ. ಸರಸ್ವತೀತು ಗೋರೂಪ. ಸರಿ, ಈ ಕೆಚ್ಚಲನ್ನು ಆಶ್ರಯಿಸಿಕೊಂಡಿದ್ದವರು ಯಾರು? ಅಖಿಲಾಹ ದೇವಾಹ. ಎಲ್ಲಾ ದೇವತೆಗಳು ಈ ಶ್ಲೋಕಗಳನ್ನು ಆಶ್ರಯಿಸಿಕೊಂಡಿದ್ದಾರಂತೆ. ಕೆಚ್ಚಲನ್ನು ಈ ಸಂದರ್ಭ ಒಂದು ಮಾತು ಹೇಳ್ತೇನೆ. ನಮ್ಮ ಮನೆಯಲ್ಲಿ ಹಟ್ಟಿಯಲ್ಲಿ ಕಟ್ಟಿರತಕ್ಕಂಥ ಆಕಳು ಉಂಟಲ್ಲ, ಆಕಳಿನ ಕೆಚ್ಚಲನ್ನು ಚಿಂತನೆ ಮಾಡುವಾಗ ಏನು ಚಿಂತನೆ ಮಾಡಬೇಕು ಅಂತಂದ್ರು ಗೊತ್ತಾ? ಶಾಸ್ತ್ರಕಾರರು ಗೋಪೂಜೆ ಅಂತ ಮಾಡ್ತೇವಲ್ಲ ಮನೆಯಲ್ಲಿ, ವರ್ಷಕ್ಕೊಮ್ಮೆ ಆದ್ರು. ಆವಾಗ ಇಡೀ ಆಕಳಿನ ಚಿಂತನೆ ಮಾಡುವಾಗ ಕೆಚ್ಚಲನ್ನು ಚತ್ವಾರಃ ಸಾಗರಾಹ ಪೂರ್ಣಾಹ ಗವಾಂ ಪಯೋಧರೆ. ಪಯೋಧರ ಅಂದ್ರೆ ಕೆಚ್ಚಲು. ಚತ್ವಾರಃ 4 ಕೆಚ್ಚಲು, ಚತ್ವಾರಃ ಸಾಗರಾಹ ಪೂರ್ಣಾಹ ಗವಾಂ ಪಯೋಧರೆ. ಆಕಳಿನ ಕೆಚ್ಚಲಲ್ಲಿ 4 ಸಾಗರಗಳು ತುಂಬಿಕೊಂಡಿದ್ದಾವೆ ಅಂತ ಚಿಂತನೆ ಮಾಡಿ ವಿಚಿತ್ರವಾದ ಚಿಂತನೆ ಕೊಡ್ತಾರೆ. ಸರಿ, ಅದು ಲೌಕಿಕ ಆಕಳಲ್ಲಿ ಆಯಿತು. ನಮ್ಮದು ಆಧ್ಯಾತ್ಮಿಕ ವಾಕ್ಯವೆಂಬ ಸರಸ್ವತಿ ಅನ್ನತಕ್ಕಂಥ ಆಕಳು, ಅವಳ 4 ಶ್ಲೋಕದಲ್ಲಿರತಕ್ಕಂಥ 4 ಪಾದಗಳು ಎನ್ನುವುದು ಕೆಚ್ಚಲು. ದೇವತೆಗಳೆಲ್ಲ ಜ್ಞಾನ ಎನ್ನತಕ್ಕಂಥ ಹಾಲಿನ ಆಸೆಯಿಂದ ಈ ಕೆಚ್ಚಲನ್ನು ಆಶ್ರಯಿಸಿಕೊಂಡಿದ್ದಾರೆ. ಒಂದು ಎಚ್ಚರಿಕೆ, ಕೆಚ್ಚಲು ತನ್ನ
ಆಕಳು ತನ್ನ ಕೆಚ್ಚಲಲ್ಲಿ ಹಾಲನ್ನು ಇಳಿಸಬೇಕು ಅಂತಾದ್ರೆ ಅದಕ್ಕೆ ಬೇಕು ಕರು, ಅದಕ್ಕೆ ಬೇಕು ವತ್ಸ. ನಮಗೆ ಹಾಲು ಕೊಡೋಲ್ಲ ಆಕಳು. ಅದೇನಾದ್ರೂ ತನ್ನ ಕೆಚ್ಚಲಲ್ಲಿ ಹಾಲು ಇಳಿಸುವುದಿದ್ರೆ ಪಾಪ ತನ್ನ ಮಗುವಿಗಾಗಿ ಹಾಲು ಇಳಿಸುವುದು. ನಾವು ಅದಕ್ಕಿಂತ ಬುದ್ಧಿವಂತರು, ಕರುವಿಕ್ಕಿಂತ. ನಾವೇನು ಮಾಡ್ತೇವೆ, ಹಾಲು ಕೆಚ್ಚಲಲ್ಲಿ ಆಕಳು ಇಳಿಸಿತು ಅಂತ ಗೊತ್ತಾದ ತಕ್ಷಣ ಕರುವನ್ನು ಎಳೆದು ಗೂಟಕ್ಕೆ ಕಟ್ಟಿ ಆಮೇಲೆ ಹಿಂಡಿದೆವು. ಆದ್ರಲ್ಲೇ ಹಾಲು ಕರೆಯುವುದು ಅಂತ ತುಂಬಾ ಕಡಿಮೆ ಶಬ್ದ ಪ್ರಯೋಗ ಮಾಡುದು. ಹಾಲು ಹಿಂಡುವುದು ಅಂತ, ಹಿಂಡುವುದು ಗೊತ್ತಲ್ಲ, ಕೂಂಕುಣ ಅಂತ ನಮ್ಮಲ್ಲಿ ಉಂಟು. ಮತ್ತೇನು ಇಲ್ವೇ ಇಲ್ಲ, ಯಾರಿಗೂ ಏನು ಇಲ್ವೇ ಇಲ್ಲ. ಹಾಲು ಹಿಂಡುವುದು. ಆಕಳು ನಮ್ಮಕ್ಕಿಂತ ಬುದ್ಧಿವಂತೆ. ಅದೇನು ಮಾಡುತ್ತೆ ಗೊತ್ತಾ, ಸ್ವಲ್ಪ ಹಾಲನ್ನು ಬಚ್ಚಿಟ್ಟುಕೊಳ್ಳುತ್ತೆ ತನ್ನ ಕೆಚ್ಚಲಲ್ಲಿ. ನಾವೇನು ಮಾಡ್ತೇವೆ, ಆ ಹಾಲು ಮುಗೀತು ಅಂತ ಒಳ ಹೋಗಿ ಕರುವನ್ನು ಬಿಡ್ತೇವಲ್ಲ, ಅದು ಉಳಿದ ಹಾಲನ್ನು ತನ್ನ ಕರುವಿಗೆ ಕೊಡುತ್ತೆ. ಹಾಗಾದ್ರೆ ಆಕಳು ಕೆಚ್ಚಲಲ್ಲಿ ಹಾಲು ಇಳಿಸಬೇಕು ಅಂತಾದ್ರೆ ಅದಕ್ಕೊಂದು ಕರುವಿನ ಸಹಾಯ ಬೇಕಲ್ಲ, ಕರು ಬೇಕಲ್ಲ. ಶಾಸ್ತ್ರಕಾರರಂತಾರೆ, ವತ್ಸಃ ಮನೋಭಿಮಾನಿ ಸದಾಶಿವ ಅಸ್ಯಾಹ ವತ್ಸಃ. ಮನೋಭಿಮಾನಿಯಾಗಿರತಕ್ಕಂಥ ಮಹಾರುದ್ರ ದೇವರನ್ನು ಕರುವನ್ನಾಗಿ ಮಾಡಿಕೊಂಡು ಸರಸ್ವತಿ ಎನ್ನತಕ್ಕಂಥ ಆಕಳು ತನ್ನ 4 ಪಾದಗಳು, ಶ್ಲೋಕಗಳೆನ್ನತಕ್ಕಂಥ 4 ಕೆಚ್ಚಲುಗಳಿಂದ ಹಾಲೆಂಬ ಜ್ಞಾನವನ್ನು ಇಳಿಸ್ತಾಳೆ ಅಂತ ಶಾಸ್ತ್ರಕಾರ ಒಟ್ಟಿಗೆ ಅಭಿಪ್ರಾಯ ಕೊಟ್ಟರು. ಹಾಗಾದರೆ ರುದ್ರದೇವರು ಬೇಕಲ್ಲ. ನಾವು ದೇವತೆಗಳ ಸ್ಥಾನದಲ್ಲಿ, ಸಾತ್ವಿಕರ ಸ್ಥಾನದಲ್ಲಿ ಕೂತ ನಾವು ಈ ಶ್ಲೋಕದಿಂದ ಜ್ಞಾನವೆಂಬ ಹಾಲನ್ನು ಕುಡಿಬೇಕಂತಾದ್ರೆ ಯಾರಿಗೆ ನಮಸ್ಕಾರ ಮಾಡಬೇಕು? ಕರುವಿಗೆ ನಮಸ್ಕಾರ ಮಾಡಬೇಕು. ಕರುವಿನ ಸ್ಥಾನ ಸದಾಶಿವ. ರುದ್ರದೇವರಿಗೆ ಕರುವಿನ ಸ್ಥಾನವನ್ನು ಕೊಟ್ಟರು. ಈಗ ಬನ್ನಿ, ಸರಿಯಾಯ್ತಲ್ಲ. ಸರಸ್ವತಿಗೆ ಯಾಕೆ ನಮಸ್ಕಾರ ಗೊತ್ತಾಯಿತು, ರುದ್ರದೇವರಿಗೆ ಯಾಕೆ ನಮಸ್ಕಾರ ಬೇಕಾಯಿತು. ಇಲ್ಲದಿದ್ರೆ ನಮಗೆ ಜ್ಞಾನನೇ ಬರೋಲ್ಲ. ಕರು ಇಲ್ಲದಿದ್ರೆ ಜ್ಞಾನನೇ ಬರೋಲ್ಲ. ಹಾಗಾದ್ರೆ ನಾರಾಯಣಂ ನಮಸ್ಕೃತ್ಯ ನರಂ, ಅದೇ ಆಗ ಹೇಳಿದೆ, ಶೇಷ ನರ ಅಂದ್ರೆ ರುದ್ರದೇವರು, ನರಂ ಅವರನ್ನು ನಮಸ್ಕರಿಸಬೇಕು. ಆಮೇಲೆ ನರೋತ್ತಮ, ನಮ್ಮಲ್ಲಿ ಪ್ರಾಣ, ನರೋತ್ತಮ ಅಂದ್ರೆ ಮುಖ್ಯ ಪ್ರಾಣ. ಅಕ್ಷರಗಳ ಉಚ್ಚಾರಣೆಗೆ ಬೇಕಾದದ್ದೇ ನಮ್ಮಲ್ಲಿ ಪ್ರಾಣ ಶಕ್ತಿ. ಅದಕ್ಕೋಸ್ಕರ ನರೋತ್ತಮ ಮುಖ್ಯ ಪ್ರಾಣನನ್ನು ನಮಸ್ಕರಿಸಲೇಬೇಕು. ನರಂಚೈವ ನರೋತ್ತಮಂ. ಅನಂತರದಲ್ಲಿ ದೇವಿ, ಇವಳನ್ನು ಯಾಕೆ ನಮಸ್ಕರಿಸಬೇಕು ಅಂತಂದ್ರೆ, ದೇವಿ ಅಂತಂದ್ರೆ ಒಳ್ಳೆಯ ಸಂಪತ್ತುಗಳು, ಲಕ್ಷ್ಮಿ, ಅಭಿಮಾನಿನಿ, ಸಂಪತ್ತಿಗೆ ಅಭಿಮಾನಿನಿ ಆಗಿರತಕ್ಕಂಥ ಲಕ್ಷ್ಮಿ. ಲಕ್ಷ್ಮಿಯನ್ನೂ ನಮಸ್ಕರಿಸಿ. ಯಾಕೆ? ನಿನಗೆ ಬೇಕಾಗಿರತಕ್ಕಂಥ ಎಲ್ಲಾ ಸಂಪತ್ತನ್ನೂ ಕೂಡ ಇವಳು ಒದಗಿಸ್ತಾಳೆ. ನೀನು ಅಧ್ಯಯನ ಮಾಡು. ನಿನಗೆ ಕೆಲಸ ಅಧ್ಯಯನ ಮಾಡುವುದು ಮಾತ್ರ ಅಲ್ಲ, ಶಾಸ್ತ್ರ ಓದಿದ್ರೆ ದುಡ್ಡು ಸಿಗುತ್ತೋ, ದೇವಿ ನಮಸ್ಕೃತ್ಯ ಮಾಡು, ಲಕ್ಷ್ಮಿಗೂ ನಮಸ್ಕಾರ ಮಾಡು. ಸರ್ವೇಪಿ ಪುರುಷಾರ್ಥಾಸ್ಯು ಜ್ಞಾನಾದೇವ ನ ಸಂಶಯ. ಶಾಸ್ತ್ರಕಾರರ ಮಾತು. ಚೆನ್ನಾಗಿ ಶಾಸ್ತ್ರಾಧ್ಯಯನ ಮಾಡು. ಎಲ್ಲಾ ರೀತಿಯಾದ ಪುರುಷಾರ್ಥಗಳು ನಿನಗೆ ತಿಳುವಳಿಕೆಯಿಂದ, ಭಗವಂತನ ಜ್ಞಾನದಿಂದ ಬಂದು ಬಿಡುತ್ತೆ. ಹೌದು, ಒಂದು ರೀತಿಯಲ್ಲಿ ವಿಚಾರ ಮಾಡ್ಲಿಕ್ಕೆ ಹೋದ್ರೆ ಚೆನ್ನಾಗಿ ಉಂಟು ಗೊತ್ತಾ. ಲೌಕಿಕ ಓದ್ತಾರಲ್ಲ ಇಷ್ಟೆಲ್ಲ ಜನ, ಒಂದಷ್ಟು ಜನ ತಾಂತ್ರಿಕತೆ ಓದಿ ಹೊರಗೆ ಬರ್ತಾರಲ್ಲ, ಒಂದಷ್ಟು ಜನ ವೈದ್ಯಕೀಯ ಓದಿ ಹೊರಗೆ ಬರ್ತಾರಲ್ಲ, ಒಂದಷ್ಟು ಜನ ವಕಾಲತ್ತು ಓದಿ ಹೊರಗೆ ಬರ್ತಾರಲ್ಲ. ಹೊರಗೆ ಬಂದು ಮಾಡುವುದೇನು, ಮನೆಯಲ್ಲಿ ಕೂತು ಮನ ಓಡಿಸುವುದಷ್ಟು. ಏನು ಎಲ್ರಿಗೂ ಉದ್ಯೋಗ ಉಂಟಾ? ಅಷ್ಟು ಜನ ತಾಂತ್ರಿಕರು ಬಂದರೆ ಮನೆ ಕಟ್ಟುವುದೆಲ್ಲಿ? ಅಷ್ಟು ಜನ ವೈದ್ಯರು ಬಂದರೆ ನಮ್ಮ ಜನಸಂಖ್ಯೆ ಅಷ್ಟಿಲ್ಲ, ವೈದ್ಯರಷ್ಟು ಬರ್ತಾ ಇದ್ದಾರೆ. ಹಾಗಾದ್ರೆ ಏನು ಮಾಡ್ತಾರೆ? ಇಲ್ಲ, ಕೆಲಸ ಇಲ್ಲ. ನಾನೊಂದು ಸಂದರ್ಭದಲ್ಲಿ ಹೇಳಿದ್ದೆ ರಾಜಾಂಗಣದಲ್ಲಿ, ಏನು ಮಾಡ್ತೀನಿ ಅಂತ ಕೇಳಿದೆ. MBBS. ಏನು ಮಾಡ್ತಿ? MBBS ಮಾಡ್ತಾ ಇದ್ದೆ. ನನಗೊಮ್ಮೆ ಖುಷಿ ಆಯಿತು. ಪಕ್ಕದಲ್ಲಿದ್ದವರು ನಗಿದ್ರು. MBBS ಅವರೇ ಅದರ ವಿವರಿಸಿದ್ರು. MBBS ಮನೆ ಬಿಟ್ಟು ಬೀದಿ ಸುತ್ತುವುದು. ಎಲ್ಲಿ ಸಿಗುತ್ತೆ ಉದ್ಯೋಗ? ಕೇಳಿ, ಒಬ್ಬ ವೈದಿಕನನ್ನು ಕೇಳಿ, ಶಾಸ್ತ್ರಾಧ್ಯಯನ ಚೆನ್ನಾಗಿ ಮಾಡಿರ್ತಾನೆ. ಅವನನ್ನು ಅಲ್ಲಲ್ಲಿ ಉಪನ್ಯಾಸಕ್ಕೆ ಅಂತ ಕರೀತೇವೆ. ಯಾಕೆ? ನಮಗೆ ಜ್ಞಾನ ತೃಷ ಉಂಟು, ಅದಕ್ಕೋಸ್ಕರ ಉಪನ್ಯಾಸಕ್ಕೆ ಅಂತ ಕರೀತೇವ. ಉಪನ್ಯಾಸ ಮುಗಿದ ಮೇಲೆ ಅವನಿಗೆ ದಕ್ಷಿಣೆ ಏನೋ ಅಂತ ನಾವು ಕೊಡ್ತೇವ. ಅದರಿಂದ ಜೀವನ ಚೆನ್ನಾಗಿ ನಡೆಸ್ತಾನೆ. ಸರ್ವೇಪಿ ಪುರುಷಾರ್ಥಾ ಜ್ಞಾನಾದೇವ ನ ಸಂಶಯ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಮಾತ್ರ ಅಷ್ಟು ದಾರ್ಢ್ಯದಿಂದ ಶಾಸ್ತ್ರಾಧ್ಯಯನಕ್ಕೆ ತೊಡಗು ಅಂತ ಹಿರಿಯರಂದು. ಅದಕ್ಕೋಸ್ಕರ ಏನು? ದೇವಿ, ದೇವನ ಪತ್ನಿ, ಭಗವಂತನ ಪತ್ನಿ ಲಕ್ಷ್ಮಿಯನ್ನು ಯಾವುದಕ್ಕೋಸ್ಕರ ನಮಸ್ಕಾರ ಮಾಡಬೇಕು ಅಂತಂದ್ರೆ, ನಮಗೆ ಲೌಕಿಕ ಸಂಪತ್ತೂ ಕೂಡ ಸ್ವಲ್ಪ ಬೇಕಾಗಿದೆ ಈಗಿನ ವಾತಾವರಣದಲ್ಲಿ. ಅದನ್ನು ದಯಪಾಲಿಸುವ ಲಕ್ಷ್ಮಿ. ಅದಕ್ಕೋಸ್ಕರ ದೇವಿ. ಸರಿ, ಸರಸ್ವತೀ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ
ವ್ಯಾಸಂ. ತುಂಬ ಜನ ಇದರಲ್ಲಿ ಗೊಂದಲದಲ್ಲಿ ಬಿದ್ದಿದ್ದಾರೆ. ಏನು ಗೊತ್ತಾ, ಮೊದಲು ನಾರಾಯಣಂ ತುಂಟು, ಆಮೇಲೆ ವ್ಯಾಸಂ ತುಂಟು. ನಾರಾಯಣ ಬೇರೆ, ವ್ಯಾಸ ಬೇರೆ ಅನ್ನತಕ್ಕಂಥ ಹಂತಕ್ಕೆ ಜನ ತಲುಪಿದ್ದಾರೆ. ಯಾಕೆ ನೋಡಿ, ನಾರಾಯಣನಿಗೆ ನಮಸ್ಕಾರ ಮಾಡಬೇಕು ಅಂತಾರೆ, ವ್ಯಾಸರಿಗೂ ನಮಸ್ಕಾರ ಮಾಡಬೇಕು ಅಂತಾರೆ. ಆದರೆ ವೇದವ್ಯಾಸರು ಬೇರೆ, ನಾರಾಯಣ ಬೇರೆ ಅಂತಕ್ಕಂಥ ಇದಕ್ಕೆ ಚೆನ್ನಾಗಿ ಅರ್ಥ ಬರೆದ್ರು ಶಾಸ್ತ್ರಕಾರರು. ಏನಂತ, ನಾರಾಯಣ ಮತ್ತೆ ವ್ಯಾಸ ಇವರಿಬ್ಬರು ಒಂದೇ. ಹಾಗಾದ್ರೆ ಒಬ್ಬನಿಗೆ 2 ಸಲ ಯಾಕೆ ನಮಸ್ಕಾರ ಅಂತ ಕೇಳಿದ್ರು. ಒಮ್ಮೆ ಗ್ರಂಥದಿಂದ ಹೇಳಲ್ಪಡುತ್ತಾನೆ ಅಂತ ನಮಸ್ಕಾರ, ಮತ್ತೊಮ್ಮೆ ಗ್ರಂಥವನ್ನು ಹೇಳುತ್ತಾನೆ ಅಂತ ನಮಸ್ಕಾರ. ಹೇಳುವವನಿಗೂ ನಮಸ್ಕಾರ ಮಾಡಬೇಕು, ಹೇಳಲ್ಪಡುವವನಿಗೂ ನಮಸ್ಕಾರ ಮಾಡಬೇಕು. ಯಾರ ಪುಸ್ತಕ ಇದು ಅಂತಲೂ ನಾವು ಮೊದಲು ನೋಡ್ತೇವಲ್ಲ, ಇದು ಯಾರು ಬರೆದ, ಆ ಪುಸ್ತಕವನ್ನು ಯಾರು ಬರೆದಿದ್ದಾನೋ ಅವನನ್ನು ಎಣಿಸಿಕೊಂಡು ನಾವು ಗ್ರಂಥವನ್ನು ಓದಲಿಕ್ಕೆ ಶುರು ಮಾಡಿದರೆ ನಮಗೆ ವಿಷಯ ಅರ್ಥ ಸ್ವಲ್ಪ ಬೇಗ ಆಗುತ್ತೆ ಅಂತಾರೆ. ಎಲ್ಲಿಯ ತನಕ ನಮ್ಮಲ್ಲಿ ಗುಂಗು ಇರುತ್ತೆ ಅಂದರೆ, ನನ್ನ ಉಪನ್ಯಾಸದ ಧಾಟಿ ನೀವು ಕೇಳ್ತಾ ಇರ್ತೀರಿ. ನನ್ನದಂತಲ್ಲ, ಒಂದು ಉಪನ್ಯಾಸದ ಪದ್ಯಗ ನಮ್ಮಲ್ಲಿ ತುಂಬ ಉಪನ್ಯಾಸ, ನನಗೆ ಬರುವ ಅಭ್ಯಾಸ ಇಲ್ಲ ಬಿಡಿ, ಏನಿದ್ರು ಒದರುತ್ತೇನೆ ಅಷ್ಟೇ, ಬರವಣಿಗೆ ಸ್ವಲ್ಪ ಕಮ್ಮಿ. ಆದರೆ ನಮ್ಮಲ್ಲಿ ಇನ್ನೊಬ್ಬರು ಪಂಡಿತರಿದ್ದಾರೆ, ಬನ್ನಂಜಿಯವರಿದ್ದಾರೆ, ಅವರು ಹೇಳ್ತಾರೆ ಬರೀತಾರೆನೂ ಕೂಡ. ಅವರು ಹೇಳುವುದನ್ನು ನಾವು ತುಂಬ ಕೇಳಿದ್ದೇವಲ್ಲ, ನಮ್ಮ ತಲೆಯಲ್ಲಿ ಆ ಗುಂಗು ಇರುತ್ತಲ್ಲ. ಅವರು ಬರೆದಂಥ ಒಂದು ಪುಸ್ತಕವನ್ನು ಕೈಗೆ ತೆಗೆದುಕೊಂಡು ಓದುವಾಗ ಓದುವುದು ನಾವು, ಆದರೆ ವಾಕ್ಯವನ್ನು ಅವರು ಬರೆದದ್ದು, ಆ ವಾಕ್ಯವನ್ನು ಓದಿಕೊಂಡು ಹೋದಾಗ ನಮಗೆ ಅದರ ಧಾಟಿ ನಮ್ಮ ತಲೆಯಲ್ಲಿ ಅವರ ಗುಂಗಿರುತ್ತಲ್ಲ, ಆ ಧಾಟಿಯಲ್ಲಿ ಸೇರುತ್ತೆ. ನಮಗೆ ಗೊತ್ತಿಲ್ಲದಂತೇನೆ ನಾವು ಮಾನಸಿಕವಾಗಿ ಓದುವುದಾದರೂ ಕೂಡ ಅವರು ಉಪನ್ಯಾಸ ಮಾಡುವಾಗ ಯಾವುದೊಂದು ಧಾಟಿಯಲ್ಲಿ ಉಪನ್ಯಾಸ ಮಾಡ್ತಿದ್ರೆ ಆ ಧಾಟಿ ಎದ್ದಕ್ಕೆ ಓದ್ತಾ ಇರುವುದು ನಾವು ಓದ್ತಾ ಇರುವಾಗ ಆ ಧಾಟಿ ನಮ್ಮ ತಲೆಯಲ್ಲಿ ಬಂದು ಬಿಡುತ್ತೆ. ಅದಕ್ಕೆ ಹಿರಿಯರಂದರು, ಗ್ರಂಥವನ್ನು ಮೊದಲು ಯಾರು ಬರೆದದ್ದು ಅಂತ ನೋಡು, ಆ ಗ್ರಂಥವನ್ನು ಬರೆದವರನ್ನು ಎಣಿಸಿಕೊಂಡು ನೀನು ಗ್ರಂಥದ ಅಧ್ಯಯನಕ್ಕೆ ತೊಡಗು. ಆದ್ದರಿಂದ ವ್ಯಾಸಂ, ಮಹಾಭಾರತವನ್ನಾಗಲಿ ಭಾಗವತವನ್ನಾಗಲಿ ಸಮಾಜಕ್ಕೆ ಕೊಟ್ಟವರು ವೇದವ್ಯಾಸ ದೇವರು. ಆದ್ರಿಂದ ಕೊಟ್ಟವರು ಅಂತ ಒಮ್ಮೆ ನಮಸ್ಕಾರ, ಗ್ರಂಥವನ್ನು ಬರೆದವರು ಅಂತ ನಮಸ್ಕಾರ, ಆಮೇಲೆ ನಾರಾಯಣನಿಗೆ ಗ್ರಂಥದಿಂದ ಹೇಳಲ್ಪಡುವವ ಅಂತ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ, ಪೂರ್ವ ಗುರುಭ್ಯೋ ನಮಃ, ಆದಿಗುರುಭ್ಯೋ ನಮಃ, ಮೂಲ ಗುರುಭ್ಯೋ ನಮಃ, ದೇವತಾಯೈ ನಮಃ, ವಾಸುದೇವಾಯ ನಮಃ. ಇಷ್ಟುಂಟ ನಾವು ಜಪ ಮಾಡಬೇಕಾದ್ರೆ ಮೊದಲು ಇಷ್ಟನ್ನು ಹೇಳಬೇಕು ಅಂತುಂಟಲ್ಲ. ಜಪ ಮಾಡುವುದೋ ಪಾರಾಯಣ ಮಾಡುವುದೋ ಎಲ್ಲ ಬಿಡಿ, ಉಪನ್ಯಾಸಕ್ಕೆ ಬಂದು ಕೂತ್ಕೊಳ್ಬೇಕಾದ್ರೆ ಮೊದಲು ಕೂಡ 6 ಜನಕ್ಕೆ ನಮಸ್ಕಾರ ಮಾಡಬೇಕಂತೆ. ಶ್ರೀ ಗುರುಭ್ಯೋ ನಮಃ, ಪೂರ್ವ ಗುರುಭ್ಯೋ ನಮಃ, ಆದಿ ಗುರುಭ್ಯೋ ನಮಃ, ಮೂಲ ಗುರುಭ್ಯೋ ನಮಃ, ದೇವತಾಯಿ ನಮಃ, ವಾಸುದೇವಾಯ ನಮಃ ಅಂತ 6 ಜನಕ್ಕೆ. ಏನಿದು 6 ಜನಕ್ಕೆ ನಮಸ್ಕಾರ? ಶ್ರೀ ಗುರುಭ್ಯೋ ನಮಃ ನನ್ನ ಗುರುಗಳಿಗೆ, ಪೂರ್ವ ಗುರುಭ್ಯೋ ನಮಃ ಅವರ ಗುರುಗಳಿಗೆ, ಆದಿ ಗುರುಭ್ಯೋ ನಮಃ ಆಚಾರ್ಯ ಮಧ್ವರಿಗೆ, ಮೂಲ ಗುರುಭ್ಯೋ ನಮಃ ನಾರಾಯಣನಿಗೆ, ದೇವತಾಯೇ ನಮಃ ಗ್ರಂಥ ಪ್ರತಿಪಾದ್ಯನಿಗೆ, ವಾಸುದೇವಾಯ ನಮಃ ಮೋಕ್ಷ ಕೊಡುವವನಿಗೆ. ಇಷ್ಟು ಜನಕ್ಕೆ ನಮಸ್ಕಾರ ಮಾಡಬೇಕು ಅಂತಂದ್ರು. ಹಾಗೆ ಮಾಡಿ ಕೂತ್ರೆ ಹೇಳುವವನಿಗೂ ಅರ್ಥ ಆಗುತ್ತೆ, ಕೇಳುವವರಿಗೂ ಅರ್ಥ ಆಗುತ್ತೆ. ಇಲ್ಲಿ ಮೂಲ ಗುರುಭ್ಯೋ ನಮಃ ಅಂತಂದೆ ಅಲ್ಲ, ಯಾರಿಗೆ? ದೇವರಿಗೇನೆ. ಮೂಲ ಗುರು ಯಾರು? ದೇವರೇ. ನಮಗೆ ಒಂದು ಹಾಡು ಬರುತ್ತಾ? ಕರಿಮಕರಿಗೆ ಸಿಕ್ಕಿ ಮೊರೆಯಿಡುತ್ತಿರುವಾಗ ಆದಿಮೂಲ ಎಂಬ ನಾಮವೇ ಕಾಯ್ದು ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕೋ. ದಾಸರದೊಂದು ಹಾಡುಂಟಲ್ಲ, ಕರಿಮಕರಿಗೆ ಸಿಕ್ಕಿ ಮೊರೆ ಇಡುತ್ತಿರುವಾಗ. ಏನರ್ಥ? ಕರಿಮಕರು ಅಂದ್ರೆ ಯಾರು ಅಂತ ಯಾರು ಕೇಳಿದ್ರು. ಅದ್ಯಾರು ಕರಿಮಕರು ಅಂದ್ರೆ ಇಲ್ಲಿ ಅವರು? ಮಹಾರಾಯ ಕರಿಮಕರು ಅಂತಲ್ಲ, ಕರಿ ಅಂದ್ರೆ ಆನೆ, ಮಕರಿಗೆ ಮೊಸಳೆಗೆ. ಓಹೋ ಹಾಗ, ನಾನು ಕರಿಮಕರು ಅಂತ ಯಾರ್ದೊಬ್ಬರ ಹೆಸರು ಅಂತ ತಿಳಿಸಿ ಅಲ್ಲ. ಕರಿ ಮಕರಿಗೆ ಸಿಕ್ಕಿ ಮೊರೆ ಇಡುತ್ತಿರುವಾಗ ಆ ಕರಿ ಏನ್ ಮಾಡಿತು? ಆದಿಮೂಲ ಅಂತ ಕರೆಯಿತು. ಏನು ಆದಿಮೂಲ ಅಂದ್ರೆ? ಆದಿ ಗುರುಭ್ಯೋ ನಮಃ ಮೂಲ ಗುರುಭ್ಯೋ ನಮಃ ಅಂತ ಅರ್ಥ. ಆದಿಮೂಲ ಅಂದ್ರೆ ಇದರ ಬರೇ ನಾರಾಯಣ ಅಂತ ಕರೆದ್ರೆ ಆಗುತ್ತಿರಲಿಲ್ವೋ? ಆದಿಮೂಲ ಎಂಬ ನಾಮವೇ ಕಾಯ್ದು. ಆದಿ ಗುರು ಆಚಾರ್ಯ ಮಧ್ವರು, ಮೂಲ ಗುರು ಅವರಿಗೂ ಗುರು ಭಗವಂತ. ಹಾಗಾದ್ರೆ ಅಲ್ಲಿ ಬಂದದ್ಯಾರು? ನಾರಾಯಣ ಬಂದದ್ದು. ಆದಿಮೂಲ, ಆದಿ ಗುರುವಿಗೆ ಮೂಲ ಗುರುವೇ ಅಂತ ಕರೆದಾಗ
ಆಚಾರ್ಯ ಮಧ್ವರ ಗುರುವಾದ ಭಗವಂತ ಅಲ್ಲಿಗೆ ಬಂದ. ಹಾಗಾದ್ರೆ ಕರಿಮಕರಿಗೆ ಸಿಕ್ಕಿ ಮೊರೆಯಿಡುತ್ತಿರುವಾಗ ಆದಿಮೂಲ ಎಂಬ ನಾಮ, ಹಾಗಾದ್ರೆ ಆದಿ ಗುರುಭ್ಯೋ ನಮಃ ಅಂತಂದ್ರೆ ವಾಯುದೇವರಿಗೆ, ಮೂಲ ಗುರುಭ್ಯೋ ನಮಃ ಅಂತಂದ್ಬಿಟ್ರೆ ಭಗವಂತನಿಗೆ. ಹಾಗಾದ್ರೆ ಭಗವಂತನಿಗೆ ನಮಸ್ಕಾರ ಆಯ್ತಲ್ಲ, ಮತ್ತೆ ಪುನಃ ದೇವತಾಯೈ ನಮಃ. ಏನು ದೇವತಾಯೈ ನಮಃ ಅಂದ್ರೆ ಗ್ರಂಥದಿಂದ ಹೇಳಲ್ಪಡುವವನಿಗೆ. ದೇವತಾ ಅಂತಂದ್ರೆ ಗ್ರಂಥ ಪ್ರತಿಪಾದ್ಯ ಅಂತ ಅರ್ಥ. ಯಾವುದರ ಬಗ್ಗೆ ಉಪನ್ಯಾಸ ಮಾಡ್ತೇನೋ, ಅದು ಯಾರ ಬಗ್ಗೆ ಹೇಳ್ತೇನೋ ಅವನಿಗೊಂದು ನಮಸ್ಕಾರ, ದೇವತಾಯೈ ನಮಃ. ಆಮೇಲೆ ವಾಸುದೇವಾಯ ನಮಃ. ನಮ್ಮದೆಲ್ಲ ಇದು ಓದುವುದು, ಹೇಳುವುದು, ಕೇಳುವುದು ಎಲ್ಲ ಯಾವುದಕ್ಕೋಸ್ಕರ? ಜಂಜಾಟದಿಂದ ದೂರ ಆಗುವುದಕ್ಕೋಸ್ಕರ ಅಲ್ವೋ, ಅದಕ್ಕೋಸ್ಕರ ವಾಸುದೇವಾಯ ನಮಃ. ಈ ಜಂಜಾಟದಿಂದ ನನಗೆ ದೂರ ಮಾಡು. ನಾವು ಮಾಡ್ತೇವ ನಮಸ್ಕಾರ? ಇಲ್ಲ, ನಾನು ಮಾಡ್ತೇನೆ. ಅದಕ್ಕೆ ನಾನು 2 ಸಲ ನಮಸ್ಕಾರ ಮಾಡುವುದು. ಶ್ರೀ ಗುರುಭ್ಯೋ ನಮಃ 2 ಸಲ ಹೇಳ್ತೇನೆಲ್ಲ ಉಪನ್ಯಾಸಕ್ಕೆ. ಒಂದು ನನ್ನ ಪರವಾಗಿ, ಮತ್ತೊಂದು ನಿಮ್ಮ ಪರವಾಗಿ. ಮೊದಲು ನನ್ನ ಗುರುಗಳನ್ನೆಲ್ಲ ಎಣಿಸಿಕೊಂಡು ಶ್ರೀ ಗುರುಭ್ಯೋ ನಮಃ ಅಂತಂದೆ. ಆಮೇಲೆ ಈ ಗ್ರಂಥದ ಮೊದಲಿನ ಶ್ಲೋಕವನ್ನು ಹೇಳಿಕೊಂಡು ಆಮೇಲೆ ಮತ್ತೊಮ್ಮೆ ಶ್ರೀ ಗುರುಭ್ಯೋ ನಮಃ ಅಂತ. ಯಾಕೆ? ನಿಮಗೆ ಹೇಳಲಿಕ್ಕೆ ಮರಿಬಹುದು. ಅದಕ್ಕೋಸ್ಕರ ನಿಮಗೆ ಮರ್ತು ಹೋದ್ರೆ ನಾನು ಉಪನ್ಯಾಸ ಮಾಡಿದರೆ ಯಾರಿಗೆ ನಿಮ್ಗೆ ಅರ್ಥ ಆಗಬೇಡ. ಅದಕ್ಕೆ ನಿಮ್ಮ ಪರವಾಗಿ ನಾನೇಮ್ಮೆ ಶ್ರೀ ಗುರು ಬಂದ್ಬಿಟ್ರೆ ನಿಮ್ಗೆ ಜಳ ಉಪನ್ಯಾಸ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಾದ್ರೆ ಉಂಟಲ್ಲ ಅಲ್ಲಿ ನೋಡಿ, ನಾನು ಯಾಕೆ ಹೇಳಲಿಕ್ಕೆ ಬಂದೆ ಅಂದ್ರೆ, ಮೂಲ ಗುರು ದೇವತಾಯೈ ನಮಃ, ಮೂಲ ಗುರುಭ್ಯೋ ನಮಃ, ದೇವತಾಯೈ ನಮಃ, ವಾಸುದೇವಾಯ ನಮಃ ಅಂತ 3 ನಮಸ್ಕಾರ ಉಂಟಲ್ಲ. 3 ನಮಸ್ಕಾರ ತೆಗೆದುಕೊಳ್ಳತಕ್ಕಂತಹ 3 ವ್ಯಕ್ತಿ ಬೇರೆ ಬೇರೆ ಅಂತ ಭಾವನೆ ಬರಬಾರದು. ಒಬ್ಬನೇ ವ್ಯಕ್ತಿ 3 ರೂಪದಿಂದ ನಮಸ್ಕಾರ ತಗೊಳ್ತಾನೆ ಅನ್ನತಕ್ಕಂಥ ಭಾವನೆ ಬರಬೇಕು. ಅದೇ ರೀತಿಯಲ್ಲಿ ಇಲ್ಲಿ ನಾರಾಯಣಂ ವ್ಯಾಸಂ ಅಂತ ಏನು ಹೇಳಿದ್ದಾರೆ, ಸದ್ಯ ಈಗ ಭಾಗವತ ಆಗಲಿ ಮಹಾಭಾರತವೇ ಆಗಲಿ ಪ್ರತಿಪಾದ್ಯ ನಾರಾಯಣ, ಹೇಳಿದವರು ವ್ಯಾಸರು. ಆದ್ದರಿಂದ ಆ ಮಂಗಳಾಚರಣೆ ಮಾಡುವಾಗ ನಮಗೆ ಲೋಕಕ್ಕೊಂದು ಪಾಠ ಕೊಟ್ಟರು. ಗ್ರಂಥದಿಂದ ಹೇಳಲ್ಪಡುವವನನ್ನು ನಮಸ್ಕರಿಸು, ಗ್ರಂಥ ಹೇಳಿದವನನ್ನು ಎಣಿಸು, ಗ್ರಂಥ ಬರೆದವನನ್ನು ನಮಸ್ಕರಿಸು, ಆಮೇಲೆ ಗ್ರಂಥ ಹೇಳಲಿಕ್ಕೆ ತೊಡಗು ಅಂತ ಹೇಳಿ ಇಷ್ಟು ಹೇಳಿ ಶೌನಕರುಗೆ ಸೂತ ಪುರಾಣಿಕರು ಭಗವಂತನ ವಿಷಯವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಮುಂದುವರಿಸ್ತಾ ಇದ್ದಾರೆ. ಏನು ಹೇಳ್ತಾರೆ ಅವರು ಅಂತಂದ್ರೆ, ನೋಡು, ಭಗವಂತನಿಗೆ ಭಕ್ತಿಯ ಸಂಬಂಧಪಟ್ಟ ಪ್ರಶ್ನೆ ಮಾಡಿದ್ದೆ. 6 ಪ್ರಶ್ನೆ ಮಾಡಿದ್ದಾರೆ ಶೌನಕಾದಿ ಋಷಿಗಳು. ನಮ್ಮಲ್ಲಿ 6 ಭಾರಿ 6. ಏನದು 6 ರೀತಿಯ ಪ್ರಶ್ನೆ ನೋಡೋಣ, ಮುಂದೆ ನೋಡೋಣ, ನಾಳೆ ನೋಡೋಣ. ಸದ್ಯ ಅಂತೂ 6 ಪ್ರಶ್ನೆ ಮಾಡಿದ್ದಾರೆ. ನೋಡಿ, ನಿನ್ನೆ ನಾನು ಭಾಗವತವನ್ನು 6 ಹೆಸರಿನಿಂದ ಕರೆದೆ ಅಲ್ವೋ. 6 ಪ್ರಶ್ನೆ, ಭಾಗವತಕ್ಕೆ 6 ಹೆಸರು. ಆದರೆ ಇವರ 6 ಪ್ರಶ್ನೆಗಳಿಗೆ ಉತ್ತರ ಕೊಡುವ ರೂಪದಲ್ಲಿ ಭಾಗವತ 6 ಮುಖದಿಂದ ತೆರೆದು, ಅದಕ್ಕೋಸ್ಕರ ಭಾಗವತಕ್ಕೆ 6 ಹೆಸರು. ಇದನ್ನು ಅಗೀತಾ ಹೋದ್ರೆ, ಜಗೀತಾ ಹೋದ್ರೆ ಸಿಹಿ ಜಾಸ್ತಿ ಸಿಗುತ್ತೆ. ಮೇಲ್ಮೇಲೆ ನೋಡ್ತಾ ಹೋದ್ರೆ ಹಲ್ಲೇ ನೋವಾಗುತ್ತೆ. ಕಬ್ಬಿನ ಕೊಡಿ, ಅದನ್ನು ಜಗದಷ್ಟು ಅದರ ಸಿಹಿ ತುಂಬಾ ಸಿಗುತ್ತಲ್ಲ. ಮಣ್ಣನ್ನು ಅಗೀತಾ ಹೋಗಿ ಬಾವಿ ತೋಡಿದಾಗ ಮೊದಲು ನಮಗೆ 3 ಮುಂಡಿಗೆ ನೀರು ಸಿಕ್ಕಿತು. 3 ಮುಂಡೋ 4 ಮುಂಡೋ ಏನು ಹೇಳ್ತೀರಲ್ಲ ನಮ್ಮಲ್ಲಿ. ಕೆಲವೇ ಅಡಿಗೆ ನೀರು ಸಿಕ್ಕಿತು. ಆ ನೀರು ಚೆನ್ನಾಗಿರುತ್ತಾ? ಅದು ಕಲುಷಿತ ಆಗಿರುತ್ತೆ. ಮತ್ತು ಅಗೀತಾ ಹೋಗೋಣ, ಒಳ್ಳೆ ನೀರು ಸಿಗುತ್ತಲ್ಲ. ಭಾಗವತವನ್ನು ಇನ್ನೂ ಅಗೀತಾ ಹೋಗೋಣ, ಒಳ್ಳೆ ನೀರು ಸಿಗುತ್ತೆ ಅಂತಾರೆ. 6 ಪ್ರಶ್ನೆ ಶೌನಕಾದರು 6 ಪ್ರಶ್ನೆ ಮಾಡಿದ್ದಾರೆ. 6 ಮುಖದಿಂದ ಭಾಗವತ ತನ್ನಂತಾನು ತೆರೆದುಕೊಂಡಿದೆ. ಅಂತೂ ಈಗ ಸಾಮಾನ್ಯವಾಗಿ ಒಂದು ಮಾತು ಹೇಳ್ತೇನೆ, ದೇವರಲ್ಲಿ ಭಕ್ತಿ ಬರುವ ರೀತಿಯಲ್ಲಿ ನನಗೆ ಹೇಳಿ ಅಂತ ಶೌನಕರಂದಾಗ, ಭಕ್ತಿ ಅಂತಂದ್ರೆ ಎಂತದ್ದು? ಭಕ್ತಿ ಅಂದ್ರೆ ಭಗವಂತನನ್ನು ಪ್ರೀತಿಸುವುದು. ಪ್ರೀತಿ ಯಾವ ರೀತಿ ಇರಬೇಕು? ಎಲ್ಲ ಗ್ರಹಚಾರನೆ, ಆ ಪ್ರೀತಿಯು ಕೂಡ 6 ರೀತಿ ಇರಬೇಕು. ಏನದು 6 ರೀತಿ? ಊರ್ಜಿತಾಂ, ನಿರ್ನಿಮಿತ್ತಾಂ, ನಿರ್ವ್ಯಾಜಾಂ, ನಿಶ್ಚಲಾಂ, ಸದ್ಗುಣ ಗಣ ಬೃಹತೀಂ, ಶಾಶ್ವತೀಂ. ಆಯ್ತು. ಭಕ್ತಿ ಯಾವ ರೀತಿ ಇರಬೇಕು ಅಂತಂದು ಬಿಟ್ರೆ 6 ರೀತಿ ಭಕ್ತಿ ಇರಬೇಕು. ಇಂತಹ ಭಕ್ತಿಯನ್ನು ತಂದುಕೊಡತಕ್ಕಂತಹ ಭಾಗವತವನ್ನು ನಿಮಗೆ ಹೇಳ್ತೇನೆ ಅಂತ ಸೂತ ಪುರಾಣಿಕರು ಶೌನಕರಿಗೆ ಹೇಳುವುದು. ಹಾಗಾದ್ರೆ ಭಕ್ತಿ ಶಬ್ದಕ್ಕೆ ಪ್ರೀತಿ ಅಂತ ಇಷ್ಟೇ ಇಟ್ಟುಕೊಳ್ಳೋಣ. ಸದ್ಯ ಪ್ರೀತಿಸು ಅಂದ್ರೆ ದೇವರನ್ನೇ ಪ್ರೀತಿಸುವುದು ಅಂತ ಅರ್ಥ. ಬೇರೆ ಯಾರನ್ನೂ ಪ್ರೀತಿಸುವುದು ಇಟ್ಟುಕೊಳ್ಳಿಕ್ಕೇನೇ ಇಲ್ಲ. ಪ್ರೀತಿಸುವುದು ಅಂತ ಹೆಂಡತಿ ಮಕ್ಕಳನ್ನ, ಇವರನ್ನ ಯಾವ ಪ್ರಶ್ನೆನೂ ಬರೋಲ್ಲ. ಪ್ರೀತಿಸುವುದು ದೇವರನ್ನು ಪ್ರೀತಿಸುವ ಕ್ರಮ 6 ರೀತಿ. ಮೊದಲನೇದ್ದು ಊರ್ಜಿತಾಂ, ವಾಯುಸ್ತುತಿ ಬರುತ್ತಲ್ಲ,
ವಾಸಿತ ಬರುವವರು ಕೆಲವರು ಇಲ್ಲಿ ಇದ್ದಾರೆ. ಮಾತರ್ಮೇ ಮಾತರಿಶ್ವನ್ ಕುತರ ತುಲಗುರೋ ತ್ರಿವಿಕ್ರಮ ಪಂಡಿತಾಚಾರ್ಯರು ಆಚಾರ್ಯ ಮಧ್ವರಲ್ಲಿ ಕೇಳಿಕೊಂಡದ್ದು ಗೊತ್ತು. ವಾಯುಸ್ಥಿತಿ ಬಂದ ಕಥೆ ಕ್ರಮವೂ ಗೊತ್ತು. ಅದು ಇಲ್ಲೋ ಬದರಿಯಲ್ಲೋ ಎಲ್ಲಾದರೂ ಆಗಲಿ ಆಚಾರ್ಯ ಮಧ್ವರು ದೇವರ ಸಮರ್ಪಣೆ ನೈವೇದ್ಯ ಮಾಡಲಿಕ್ಕೆ ಕೂತಿದ್ರು, ಬಾಗಿಲು ಹಾಕಿದ್ರು. ತ್ರಿವಿಕ್ರಮ ಪಂಡಿತಾಚಾರ್ಯರು ದ್ವಾದಶ ಸ್ತೋತ್ರ ಹೇಳ್ತಾ ಇದ್ದಾರಂತೆ. 12 ಅಧ್ಯಾಯ ಮುಗಿಯಿತು ದ್ವಾದಶ ಸ್ತೋತ್ರ. ಗಂಟಾನಾದ ಆಗುತ್ತಾನೆ ಇಲ್ಲ, ನೈವೇದ್ಯ ವಿಸರ್ಜನೆ ಮೆಲ್ಲ ಕಿಂಡಿಯಲ್ಲಿ ಇಣಿಕಿದ್ರಂತೆ. ಇಣಿಕಿದಾಗ ಒಳಗಿನಿಂದ 3 ರೂಪದಿಂದ ಆಚಾರ್ಯ ಮಧ್ವರು ರಾಮ ಕೃಷ್ಣ ವೇದವ್ಯಾಸ ದೇವರನ್ನು ಪೂಜೆ ಮಾಡ್ತಾ ಇದ್ದಾರಂತೆ. ಹನುಮ ಭೀಮ ಮಧ್ವ ರೂಪದಿಂದ ಪೂಜೆ ಮಾಡ್ತಾ ಇದ್ದಾರೆ. ಆವಾಗ ಇವರ ಬಾಯಿಯಿಂದ ಬಂದದ್ದು ಶ್ರೀಮದ್ ದುಷ್ಮಂಗ್ರಿ ನಿಷ್ಠಾ ಅತಿಗುಣ ಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಅಂತ ಮುಂದುವರೆದ. ಅದರಲ್ಲಿ ಈ ಮಾತು ಬರುತ್ತೆ. ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣ ಗಣ ಬೃಹತೀಂ ಶಾಶ್ವತೀಂ. ಒಂದೊಂದನ್ನೇ ನೋಡೋಣ. ಭಕ್ತಿ, ಭಗವಂತನ ಪ್ರೀತಿ ಹೇಗಿರಬೇಕು ಅಂದರೆ ಮೊದಲನೇದ್ದು ಊರ್ಜಿತಾಂ. ಊರ್ಜಿತಾಂ ಎನ್ನುವುದಕ್ಕೆ ಶ್ರೇಷ್ಠ, ಊರ್ಜಿತ ಶಬ್ದಕ್ಕೆ ಉತ್ತಮ. ದೇವರನ್ನು ಏನು ಪ್ರೀತಿಸ್ತೇವೋ ಅಷ್ಟು ಪ್ರೀತಿ ಮತ್ತೊಂದು ಕಡೆ ಮಾಡಬಾರದು. ಇದು ಇನ್ನೊಬ್ಬರದ್ದು ಆಜ್ಞೆ ಅಲ್ಲ, ನಮಗೆ ಸಹಜವಾಗಿಯೇ ಬರತಕ್ಕದ್ದಾಗಿರಬೇಕು. ಹೆಂಡತಿ ಮಕ್ಕಳನ್ನು ಪ್ರೀತಿಸ್ತೇವೆ, ಈಚೆ ನೌಕರನನ್ನು ಪ್ರೀತಿಸ್ತೇವೆ, ಆಚೆ ಮೇಲಧಿಕಾರಿಯನ್ನು ಪ್ರೀತಿಸ್ತೇವೆ. ಸರಿ, ಪ್ರೀತಿಸೋಣ, ಎಲ್ಲರನ್ನೂ ಪ್ರೀತಿಸೋಣ. ಆದರೆ ದೇವರನ್ನು ಪ್ರೀತಿಸ್ತೇವಲ್ಲ, ಹತ್ರ ಒಟ್ಟಿಗೆ 11 ಅಂತ ದೇವರ ಪ್ರೀತಿ ಇರಬಾರ್ದು. ಊರ್ಜಿತ ಅಂತಂದ್ರು. ಉತ್ತಮ, ಎಲ್ಲದಕ್ಕಿಂತ ಹೆಚ್ಚು ಅಲ್ಲ ಸ್ವಾಮಿ. ಅದು ಹೇಗೆ ಅಂತಂದ್ರು. ಹೇಗೆ ಅಂತಂದ್ರೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಕೆಲಸದವರು ಇವರನ್ನೆಲ್ಲ ಸುತ್ತ ತಂದೆ ಇದ್ದಾನೆ, ತಾಯಿ ಇದ್ದಾಳೆ, ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ. ಇಷ್ಟೇ ಅಲ್ಲ, ಮತ್ತೆ ನೆರೆಮನೆಯ ಮಗು ಇದೆ ಇಂತಹ ಸಂದರ್ಭದಲ್ಲಿ. ಅಥವಾ ನಮ್ಮದೇ ಬಂಧುಗಳದ್ದು ಯಾರೋ ಒಬ್ಬ ಹುಡುಗ ನಮ್ಮ ಮನೆಯಲ್ಲಿ ಓದಲಿಕ್ಕೆ ಅಂತ ಇದ್ದಾನೆ. ಇಷ್ಟು ಜನರನ್ನು ಪ್ರೀತಿಸ್ತೇವೆ ಅಲ್ವಾ? ನಮ್ಮ ಬಂಧುವಿನ ಮಗು ನಮ್ಮ ಮನೆಯಲ್ಲಿ ಓದಲಿಕ್ಕೆ ಅಂತ ಬಂದಿದೆ ಅಲ್ವಾ? ಆ ಮಗುವನ್ನು ಹಾಗೇನೆ ಪ್ರೀತಿಸ್ತೇವೆ. ನಮ್ಮ ಮಗುವನ್ನು ಪ್ರೀತಿಸಿದಂತೆ ನಮ್ಮ ಮಗುವಿಗೆ ಕದ್ದು ಮುಚ್ಚಿ ಏನಾದರೂ ತಿಂದು ಕೊಡುವುದಿಲ್ವಾ? ಅದನ್ನು ಆ ಮಗುವಿಗೆ ಕೊಡ್ತೇವಾ? ಹಾಗಾದ್ರೆ ಗೊತ್ತು ನಮಗೆ. ಹೆಂಡತಿಯನ್ನು ಪ್ರೀತಿಸ್ತೇವಲ್ಲ, ಅದೇ ರೀತಿ ನಾವು ತಾಯಿಯನ್ನು ಪ್ರೀತಿಸ್ತೇವ ಅಥವಾ ತಂದೆಯನ್ನು ಅದೇ ರೀತಿ ಪ್ರೀತಿಸ್ತೇವ? ಲೌಕಿಕವಾಗಿ ನಮಗೆಲ್ಲ ಗೊತ್ತು ಪ್ರೀತಿಯಲ್ಲಿ ಹೇಗೆ ತಾರತಮ್ಯ ಮಾಡಬೇಕು ಅಂತ ಹೇಳಿ. ದೇವರಲ್ಲಿ ದೇವತೆಗೆ ಅದು ಹೇಗೆ ಸ್ವಾಮಿ ಪ್ರತ್ಯೇಕ ಬೇರೆ ಬೇರೆ ಮಾಡು ಅಂತ ನಮ್ಮಲ್ಲಿ ರಾಗ ಶುರುವಾಗುತ್ತೆ ಅಂತಾರೆ. ಊರ್ಜಿತ ಮಾಡು, ದೇವರನ್ನು ಪ್ರೀತಿಸು. ಹೆಂಡತಿಯನ್ನು ಅಷ್ಟು ಪ್ರೀತಿಸಬಾರದು ನೀನು, ತಂದೆ ತಾಯಿಯನ್ನು ಅಷ್ಟು ಪ್ರೀತಿ. ಹಾಗಾದ್ರೆ ಇದೇನು ಭಕ್ತಿಯ ಲಕ್ಷಣ. ದೇವರ ಪ್ರೀತಿ ಹೇಗಿರಬೇಕು ಅಂತಂದ್ರೆ ಮೊದಲನೇದ್ದು ಊರ್ಜಿತಾಂ, ಎರಡನೇದ್ದು ನಿರ್ನಿಮಿತ್ತಾಂ. ಯಾಕೆ ಪ್ರೀತಿಸೋದು? ತಾಯಿಯನ್ನು ಪ್ರೀತಿಸೋದು ಯಾಕೆ? ಕೇಳಿದಾಗ ತಿಂಡಿ ಕೊಡಬೇಕು. ತಂದೆಯನ್ನು ಪ್ರೀತಿಸುವುದು ಯಾಕೆ? ಕೇಳಿದಾಗ ದುಡ್ಡು ಕೊಡಬೇಕು. ಹೆಂಡತಿಯನ್ನು ಪ್ರೀತಿಸುವುದು ಯಾಕೆ? 10 ಜನರ ಮುಂದೆ ಬೈಬಾರದು. ಹೀಗೆ ಒಂದೊಂದಕ್ಕೆ ಒಂದೊಂದು ಕಾರಣ ಇರುತ್ತೆ ಅಲ್ವೋ? ಆದರೆ ದೇವರನ್ನು ಪ್ರೀತಿಸುವುದು ಯಾಕೆ ಅಂತ ಕೇಳಿದರೆ ಸ್ವಾಮಿ ಏನು ಹೇಳೋದು ಗೊತ್ತಾಗ್ತಾ ಇಲ್ಲ. ಏನೋ ಪ್ರೀತಿ ಮಾಡಬೇಕು ಅಂತ ತೋರಿತು, ಪ್ರೀತಿಸ್ತಾ ಇದ್ದೇನೆ. ನಿರ್ನಿಮಿತ್ತಾಂ, ಯಾವುದೇ ಒಂದು ಕಾರಣದಿಂದ ದೇವರನ್ನು ಪ್ರೀತಿಸುವುದು. ಧರ್ಮ ಪ್ರೋಜ್ಜಿತ ಕೈತವಃ, 2ನೇ ಶ್ಲೋಕದಲ್ಲೇ ಬರುತ್ತೆ ಭಾಗ. ನಮ್ಮ ಧರ್ಮಾಚರಣೆಯಲ್ಲಿ ಅಂದ್ರೆ ನಾವು ದೇವರನ್ನು ಪ್ರೀತಿಸುವ ವಿಷಯದಲ್ಲಿ ವಂಚಕತನ ಇರಬಾರದು ಅಂತ ಅಂದ್ಬಿಟ್ರು. ಎಲ್ಲ ದೇವರನ್ನು ಪ್ರೀತಿಸುವುದರಲ್ಲಿ ಕೂಡ ಒಂದು ವಂಚನೆ ಅಂತ ಉಂಟು. ಏನು? ಸ್ವಾಮಿ ದೇವರೇ ಏನು ನನಗೆ ನೀನು ಅದು ಕೊಟ್ಟರೆ ನಿನಗೊಂದು ಬ್ರಹ್ಮೋತ್ಸವ ಕೊಡ್ತೇನೆ. ದೇವರಂದ ಅಂದೆ, ನನಗೆ ಬ್ರಹ್ಮೋತ್ಸವ ಬೇಡದಿದ್ರೆ ನಿನಗೆ ಕೊಡೋದಿಲ್ಲ, ಆಯ್ತಾ? ಅದೆಲ್ಲ ಆಗೋದಿಲ್ಲ. ಹಾಗಾದ್ರೆ ಈ ಪ್ರೀತಿಗೆ ಏನು ಹೆಸರು? ಇದು ನಿರ್ನಿಮಿತ್ತ. ಯಾವುದೋ ಒಂದು ಕಾರಣ ಇಟ್ಟುಕೊಂಡು ದೇವರನ್ನು ಪ್ರೀತಿಸಿದ್ದಲ್ಲೂ ಹೇಳ್ತಾರೆ ಶಾಸ್ತ್ರಕಾರರು. ನಿರ್ನಿಮಿತ್ತಾಂ. ಯಾಕೆ ಪ್ರೀತಿಸ್ತೀಯ ದೇವರನ್ನು? ಗೊತ್ತಿಲ್ಲ. ಏನೋ ದೇವರನ್ನು ಪ್ರೀತಿಸಬೇಕು ಅಂತ ತೋರಿದೆ ದೇವರನ್ನು ಪ್ರೀತಿಸ್ತಾ ಇದ್ದೆ. ನಮ್ಮಲ್ಲಿ ಲೋಕದಲ್ಲಿ ಹಾಗೆ ಉಂಟಲ್ಲ, ಏನೋ ನಿಮ್ಮನ್ನು ಮಾತಾಡಿಸಿಕೊಂಡು ಹೋಗೋಣ ಅಂತ ಬಂದೆ. ಯಾಕೆ ಬಂದು? ಏನೋ ತೋರಿತು, ಮಾತಾಡೋಣ ಅಂತ ತೋರು ಸ್ವಾಮಿ, ಬಂದು ಬಿಟ್ಟು ಇಷ್ಟೇ. ನಾವು ಲೋಕದಲ್ಲಿ ಹೇಳೋದುಂಟಲ್ಲ, ಅದೇ ರೀತಿ ಮಾಡು ದೇವರಲ್ಲಿ ಕೂಡ. ಊರ್ಜಿತಾಂ ನಿರ್ನಿಮಿತ್ತಾಂ. 3ನೇದ್ದು ನಿರ್ವ್ಯಾಜಾಂ. ನಿರ್ನಿಮಿತ್ತಾಂ ನಿರ್ವ್ಯಾಜಾಂ. ಪ್ರಾಯಶಃ ಕಟ್ಟು ನೋಡಿದಾಗ ಒಂದೇ ರೀತಿ ಹೇಳಿದಂತೆ ತೋರುತ್ತೆ, ವ್ಯತ್ಯಾಸ ಉಂಟು. ನಿರ್ನಿಮಿತ್ತಾಂ, ಯಾವುದೇ ಒಂದು ಉದ್ದೇಶದಿಂದ ದೇವರನ್ನು ಪ್ರೀತಿಸುವುದಲ್ಲ. ನಿರ್ವ್ಯಾಜಾಂ, ದೇವರನ್ನು ಪ್ರೀತಿಸ್ತೇವೆ, ಯಾವುದೇ ಉದ್ದೇಶ ಇಲ್ಲ, ದೇವರನ್ನು ಪ್ರೀತಿಸ್ತೇವೆ. ಆದರೆ ಯಾಕೆ ಪ್ರೀತಿಸ್ತೀಯಾ ಅಂತ ಕೇಳಿದ್ರೆ ಏನಂತ ಗೊತ್ತಾ? ಅಮ್ಮ ಹೇಳಿದ್ದಾಳೆ ದೇವರನ್ನು ಪ್ರೀತಿಸಬೇಕು ಅಂತ. ದೇವರನ್ನು ಪ್ರೀತಿಸಬೇಕು ಅಂತ ಅಂದಿದ್ದಾಳೆ, ಜೊತೆಯಲ್ಲಿ ಏನು ಕೇಳಬೇಡ ದೇವರ ಹತ್ರ ಅಂತೂ ಅಂದಿದ್ದಾಳೆ. ಆದ್ರಿಂದ ದೇವರ ಹತ್ರ ಏನೂ ಕೇಳೋಲ್ಲ, ದೇವರನ್ನು ಪ್ರೀತಿಸ್ತೇನೆ. ಯಾಕೆ ಪ್ರೀತಿಸೋದು? ಅಮ್ಮ ಹೇಳಿದ್ದಾಳೆ.
ನಿರ್ವ್ಯಾಜಾಂ, ಇನ್ನೊಬ್ರು ಹೇಳಿದ್ರು ಅಂತ ದೇವರನ್ನು ಪ್ರೀತಿಸುವ ಮಟ್ಟಕ್ಕೆ ಯದ್ಯಪಿ ಏನು ಕೇಳೋಲ್ಲ ದೇವರ ಹತ್ರ ಇವ. ಮತ್ತೆ ಇಷ್ಟೇ, ಅಮ್ಮ ಹೇಳಿದ್ದಾಳೆ ದೇವರನ್ನು ಪ್ರೀತಿ, ಅಮ್ಮ ಹೇಳಿದ್ದಾಳೆ ಜಪ ಮಾಡಬೇಕು ಅಂತ ಜಪ ಮಾಡ್ತಾ ಇದ್ದೆ. ನಾನು ಜಪ ಮಾಡುವಾಗ ದೇವರ ಹತ್ರ ಅದು ಕೊಡು ಇದು ಕೊಡು ಅಂತ ಎಂಥದ್ದು ಕೇಳಿಲ್ಲ, ನಿರ್ನಿಮಿತ್ತಾಂ. ಆದ್ರೆ ಅದು ನಿರ್ವ್ಯಾಜ ಆಗಿಲ್ಲಲ್ಲ, ಅಮ್ಮ ಹೇಳಿದ್ದಕ್ಕೆ ನಾವು ದೇವರನ್ನು ಪ್ರೀತಿಸೋದು ಅಂದ್ರು ಕೂಡುದು. ಅವರು ಹೇಳಿದ್ರು ಇವರು ಹೇಳಿದ್ರು ಅಂತ ದೇವರನ್ನು ಪ್ರೀತಿಸುವಂತಕ್ಕೆ ಬರಬಾರದು. ದೇವರನ್ನು ಪ್ರೀತಿಸಬೇಕು ಅಂತ ತೋರಿದೆ ದೇವರನ್ನು ಪ್ರೀತಿಸ್ತಾ ಇದ್ದೇನೆ, ದೇವರನ್ನು ಪ್ರೀತಿಸಬೇಕು ಅಂತ ತೋರಿದೆ ಏನು ಕೇಳಬೇಕು ಅಂತ ತೋರೋಲ್ಲ, ಪ್ರೀತಿಸಬೇಕು ಅಂತ ತೋರಿದೆ ಪ್ರೀತಿಸ್ತಾ ಇದ್ದೇನೆ. ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಇರುತ್ತೆ ನಮ್ಮಲ್ಲಿ. ಏನು ಒಳ್ಳೆ ಹರಿ ನಿನ್ನ ಸ್ತುತಿಸಿ ಕೇಳೋದು, ಜ್ಞಾನ ಭಕ್ತಿ ಕೊಡು ನನಗೆ, ಇದೇ ದೊಡ್ಡದು. ಎಷ್ಟು ತನಕ ಭಜನೆ ಮುಗಿಯುವ ತನಕ ಮಾತು, ಆಮೇಲೆ ನಾವೆಲ್ಲೋ ಅದಿಲ್ಲೋ, ಹಾಡಿನ ಅರ್ಥ ಎಲ್ಲೋ ನಾವೆಲ್ಲೋ. ಅದಕ್ಕಂದ್ರು ನಿಶ್ಚಲಾಂ, ಅದರಲ್ಲಿ ಚಾಂಚಲ್ಯ ಬರಬಾರ್ದು, ನಮಗೇನೆ ಒಳಗಿನಿಂದ ಸಂಶಯ ಬರಬಾರ್ದು. ನಾನೀಗ ನಿರ್ವ್ಯಾಜ ಪ್ರೀತಿ ಮಾಡ್ತಾ ಇದ್ದೇನೆ ದೇವರದ್ದು, ದೇವರಿಗೆ ಅದು ಮುಟ್ಟುತ್ತಲ್ವೋ ಅಲ್ಲ ತಲುಪಿದೋ. ನಾವೀಗ ಏನೋ ಒಂದು ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ದೇವರನ್ನು ಭಜಿಸ್ತೇವಲ್ಲ, ಆರಂಭದ ಹಂತದಲ್ಲಿ ಅದು ತಪ್ಪು ಅಂತ ನಾನು ಹೇಳೋಲ್ಲ. ಆರಂಭದಲ್ಲೇ ನಮಗೆ ನಿರ್ವ್ಯಾಜ ಭಕ್ತಿಯನ್ನು ಮಾಡಲಿಕ್ಕೆ ಸಾಧ್ಯನೇ ಆಗೋಲ್ಲ. ಯಾಕೆ ನಾವು ಮಾಡತಕ್ಕಂಥ ಪ್ರೀತಿ ಅವನಿಗೆ ಮುಟ್ಟುತ್ತೋ ಇಲ್ವೋ ನಮಗೆ ಗೊತ್ತಾಗೋಲ್ಲ. ಮುಟ್ಟಿದೆ ಅಂತ ಯಾವಾಗ ಗೊತ್ತಾಗುತ್ತೆ? ನಾವೇನಾದ್ರೂ ಒಂದು ಫಲದ ಆಸೆ ಇಟ್ಟುಕೊಂಡು ಅವನ ಹತ್ರ ಕೇಳಿದ್ರೆ, ಅವನನ್ನು ಪ್ರೀತಿಸಿದ್ರೆ, ಆ ಫಲ ಸಿಕ್ಕಿದಾಗ ನಮಗೆ ಒಳಗಿನಿಂದ ಧೈರ್ಯ ಬರುತ್ತಲ್ಲ, ನಾನು ಪ್ರೀತಿಸಿದ್ದು ದೇವರಿಗೆ ಮುಟ್ಟಿದ್ದು, ನೋಡಿ ದೇವರು ಫಲ ಕೊಟ್ಟ ಅಂತ ನಮಗೆ ತೋರುತ್ತಲ್ಲ. ಹಾಗಾದ್ರೆ ನಮ್ಮ ಪ್ರೀತಿ ಭಗವಂತನಿಗೆ ತಲುಪುತ್ತೆ ಇಲ್ಲ ಎಂಬ ಸಂಶಯ ನಿವಾರಣೆಗೋಸ್ಕರ ಫಲದ ಆರಂಭದ ಹಂತದಲ್ಲಿ ಫಲ ಅಷ್ಟೇ ವಿನಃ ಅಂತೂ ತಲುಪುತ್ತೆ ಅಂತ ಖಾತ್ರಿ ಆಯ್ತಲ್ಲ, ಫಲ ಸಿಕ್ಕಿದ್ಮೇಲೆ ದೇವರಿಗೆ ತಲುಪುತ್ತೆ ಅಂತ ಖಾತ್ರಿ ಆಯ್ತಲ್ಲ, ಮತ್ತೆ ಫಲವನ್ನು ಬದಿಗಿಡೋಣ, ದೇವರನ್ನು ಪ್ರೀತಿಸಲಿಕ್ಕೆ ತೊಡಗೋಣ. ನಾನು ಒಂದು ಸಂದರ್ಭದಲ್ಲಿ ಹೇಳಿದ್ದೆ ಕಾಣುತ್ತೆ ನಿಮಗೆ, ನಿನ್ನ ದರ್ಶನಕ್ಕೆ ಬರುವುದೇ ಇಲ್ಲ ಅಂತ ಅಂದುಬಿಟ್ಟಿದ್ದೆ, ತಿಮ್ಮಪ್ಪನ ದರ್ಶನಕ್ಕೆ. ಯಾಕೆ ಒಳ ಹೋಗುವಾಗ ಯಾರೋ ಅಧಿಕಾರಿಗಳು ಉಪಟಳ ಮಾಡಿದ್ರು. ಪಾಪ ಅಧಿಕಾರಿಗಳು ಎದುರಿಗೆ ಕಂಡದ್ದು, ಉಪಟಳ ಮಾಡಿದ್ದವನೇ, ಅವ ಎದುರಿಗೆ ಸಿಗೋಲ್ಲ, ಅಧಿಕಾರಿಗಳನ್ನು ಚೂ ಬಿಡ್ತಾರೆ ಮಾಡವನಿಗೆ ಉಪಟಳ ಅಂತ. ಅಧಿಕಾರಿ ಉಪಟಳ ಆವಾಗ ನಾನು ಹೇಳಿದ್ದೀನಿ ಬರುವುದೇ ಇಲ್ಲ ನಿನ್ನ ದರ್ಶನಕ್ಕೆ, ಉಡುಪಿಯಲ್ಲಿ ಕೃಷ್ಣ ಇದ್ದಾನೆ ಸಾಕು. ನಾನು ಅಷ್ಟು ಹೇಳಿ ಏನು ಒಂದು ನನ್ನ ಎಲ್ಲಿ ಉಳ್ಕೊಂಡ ಜಾಗಕ್ಕೆ ಬಂದಿದ್ದೇನೆ, ಆವಾಗ ದೇವಸ್ಥಾನ ಅಧಿಕಾರಿಗಳೆಲ್ಲ ದಬ 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 ಬಂದರು, ಸ್ವಾಮಿ ಕೃಷ್ಣ ಶ್ರೀನಿವಾಸನ ದರ್ಶನಕ್ಕೆ ಬರಬೇಕು ನೀವು ಅಂತ ಕರ್ಕೊಂಡು. ಆವಾಗ ಎನಿಸಿದೆ, ಓಹೋ ಬೈದದ್ದನಿಗೆ ಮುಟ್ಟುವುದಾದ್ರೆ ಹೋಗಲಿದ್ದಕ್ಕೆ ಮುಟ್ಟೋಲ್ಲ ಅಂತ ಅಲ್ಲಿ ತೀರ್ಮಾನ ಮಾಡಿದೆ ನಾನು. ಆದ್ರೆ ನಾವೇನಾದ್ರೂ ಫಲದ ಆಸೆ ಅಂತ ಇಟ್ಟುಕೊಂಡ್ರೆ ನಮ್ಮ ಪ್ರೀತಿ ದೇವರಿಗೆ ತಲುಪುತ್ತೆ ಇಲ್ಲ ಎನ್ನುವುದಕ್ಕೋಸ್ಕರ ಅಷ್ಟೇ ವಿನಃ ಕೊನೆ ತನಕನೂ ಫಲದ ಆಸೆ ಇಟ್ಟುಕೊಂಡು ಕೂಡುದು. ಹಾಗಾದ್ರೆ ನಮ್ಮಲ್ಲಿ ಏನು ಬೇಕು? ದಾರ್ಢ್ಯ ಬೇಕು. ನಾನು ಮಾಡಿದಂತಹ ಪ್ರೀತಿ ಭಗವಂತನಿಗೆ ತಲುಪುತ್ತೆ ಅನ್ನತಕ್ಕಂಥ ದಾರ್ಢ್ಯ ಬೇಕು. ಅದರಲ್ಲಿ ಚಾಂಚಲ್ಯ ಕೂಡುದು. ಇವತ್ತು ಸ್ವಲ್ಪ ಭಜಿಸೋದು, ಮತ್ತೆ ಸ್ವಲ್ಪ ಬಿಡೋದು, ಮತ್ತೆ ಪುನಃ ಮುಂದುವರಿಸುವಂತಹ ಪ್ರಸಂಗ ಬರಬಾರದು. ಅದನ್ನು ಏನಂದ್ರು ನಿಶ್ಚಲಾಂ, ಒಂದೇ ರೀತಿಯಾಗಿರತಕ್ಕಂಥ ಪ್ರೀತಿ, ಅದರಲ್ಲಿ ಏರು ಪೇರು ಇಲ್ಲದ ಪ್ರೀತಿ ಭಗವಂತನಲ್ಲಿ ಮಾಡೋಣ. ಹಾಗಾದ್ರೆ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಆಯ್ತು, ನಾಲ್ಕಾಯ್ತು. ದೇವರನ್ನು ಪ್ರೀತಿಸ್ತಾ ಇದ್ದೇವೆ, ನಾಲ್ಕಾಯ್ತಲ್ವೋ? ಏನು ದೇವರನ್ನು ಪ್ರೀತಿಸುವುದು? ಮಹಾರಾಯ, ದೇವರ ಪ್ರೀತಿ ಅಂದ್ರೆ ಏನು? ಅಲ್ಲ, ಪ್ರೀತಿ ಅಂದ್ರೆ ಪ್ರೀತಿ, ಅದನ್ನು ಹೇಳಲಿಕ್ಕೆ ಬರುವಂತಹದ್ದ? ದೇವರನ್ನು ಪ್ರೀತಿಸಿದ್ದಕ್ಕೆ ಭಕ್ತಿ ಅಂತ ಹೆಸರು. ಹಾಗಾದ್ರೆ ದೇವರ ಪ್ರೀತಿ ಬೇರೆ, ಹೆಂಡತಿ ಮಕ್ಕಳ ಪ್ರೀತಿ ಬೇರೆ ಆಯ್ತಲ್ಲ. ಹೆಂಡತಿ ಮಕ್ಕಳು ನಾವು ಪ್ರೀತಿಸ್ತೇವೆ ಅಲ್ವೋ? ಮನೆಯಲ್ಲಿ ತಂದೆ ತಾಯಿಯನ್ನು ಹೆಂಡತಿ ಮಕ್ಕಳನ್ನೆಲ್ಲ ಪ್ರೀತಿಸ್ತೇವೆ. ಅಲ್ಲಿ ಹೆಂಡತಿ ಮಕ್ಕಳನ್ನು ಪ್ರೀತಿಸುವಾಗ ಅಬ್ಬಾ ಇವನಿಗೆ ಹೆಂಡತಿಯಲ್ಲಿ ಎಷ್ಟು ಭಕ್ತಿ ನೋಡಿ ಅಂತ ಯಾರಾದ್ರೂ ಅಂತಾರ? ಅಲ್ಲಿ ಪ್ರೀತಿ ಅಂತ ಅಂತಾರೆ. ದೇವರನ್ನು ಪ್ರೀತಿಸೋಕೆ ಮಾತ್ರ ಭಕ್ತಿ ಅಂತಂತಾರೆ. ಯಾಕೆ ದೇವರ ಪ್ರೀತಿಯನ್ನು ಭಕ್ತಿ ಅಂತ ಯಾಕೆ ಕರೀತೇವೆ? ಹೆಂಡತಿ ಮಕ್ಕಳನ್ನು ಆವಾಗ ಅದು ಭಕ್ತಿ ಅಂತ ಆಗುತ್ತೆ. ಏನು? ಸದ್ಗುಣ ಗಣ ಬೃಹತಿ. ಸುಮ್ಮನೆ ದೇವರು 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 ಅಂತ ಅಷ್ಟೇ ಅಲ್ಲ, ದೇವರು ಇಂಥವಾಂತ ತಿಳ್ಕೊಂಡು ಪ್ರೀತಿಸು, ಅದಕ್ಕೆ ಭಕ್ತಿ ಅಂತ ಹೆಸರು ಬರುತ್ತೆ. ಸದ್ಗುಣ ಗಣ ಬೃಹತಿ. ಬೃಹತಿ ಅಂದ್ರೆ ದೊಡ್ಡದು. ಗುಣ ಗಣಗಳು, ಭಗವಂತನ ಗುಣಗಳ ಗಣಗಳನ್ನು ಅದರಲ್ಲಿ ಸೇರಿಸು, ಆ ಪ್ರೀತಿಯ ಜೊತೆಗೆ ಸೇರಿಸು. ದೇವರನ್ನು ಪ್ರೀತಿಸುವುದು ಮಾತ್ರ ಅಲ್ಲ, ತಿಳ್ಕೊ ದೇವರನ್ನು.
ನನ್ನನ್ನು ಸೃಷ್ಟಿ ಮಾಡಿದವ, ಜಗತ್ತನ್ನು ಸೃಷ್ಟಿ ಮಾಡಿದವ, ತುಂಬಾ ಆನಂದ ಉಳ್ಳವ, ಕಾರುಣ್ಯ ಉಳ್ಳವ ಅಂತ ಈ ರೀತಿಯಲ್ಲಿ ಭಗವಂತನ ಗುಣಗಳು ಅಂತ ನಿನಗೇನು ಮನಸ್ಸಿಗೆ ಬರುತ್ತೆ ಆ ಗುಣಗಳನ್ನು ಆ ಪ್ರೀತಿ ಜೊತೆಗೆ ಸೇರಿಸು. ಆದ್ರಿಂದಲೇ ತಂದೆ ತಾಯಿಗಳನ್ನು ಪ್ರೀತಿಸೋದಕ್ಕೆ ಭಕ್ತಿ ಅಂತಂತೇವಲ್ಲ, ಪಿತೃಭಕ್ತಿ ಅಂತಂತೇವಲ್ಲ, ಮಾತೃಭಕ್ತಿ ಅಂತಂತೇವಲ್ಲ. ಹೆಂಡತಿಯನ್ನು ಪ್ರೀತಿಸುವಾಗ ಪತ್ನಿ ಭಕ್ತಿ ಅಂತ ನೋಡಿ ಹೇಳ್ತೇವ? ಯಾಕೆ ಏನುಂಟು ಅಂತ ಅಲ್ಲಿ ಗುಣ ಮಾಡು. ತಂದೆ ತಾಯಿಗಳಲ್ಲಿ ಆದರೆ ಹಾಗಿಲ್ಲಲ್ಲ. ನನಗೆ ಜನ್ಮ ಕೊಟ್ಟವರು, ನನ್ನನ್ನು ತಿದ್ದಿದವರು, ನನ್ನನ್ನು ತೀಡಿದವರು, ನನಗಾಗಿ ಶ್ರಮ ಪಟ್ಟವರು ಅಂತ ಹೀಗೆಲ್ಲ ತಂದೆ ತಾಯಿಗಳ ಪ್ರೀತಿಯ ಜೊತೆ ಗುಣಗಳನ್ನು ಸೇರಿಸ್ತೇವಲ್ಲ. ಆದ್ರಿಂದ ಪಿತೃಭಕ್ತಿ ಅಂತ ಬಂತು, ಮಾತೃಭಕ್ತಿ ಅಂತ ಬಂತು, ಅಥವಾ ಭ್ರಾತೃಭಕ್ತಿ ಅಂತ ಬಂತು, ಪತ್ನಿ ಭಕ್ತಿ ಅಂತ ಬರಲೇ. ಯಾಕೆ? ಸುಮ್ಮನೆ ಅಲ್ಲಿ ಪ್ರೀತಿ ಮಾತ್ರ, ಮತ್ತೆ ತಿಳ್ಕೊಳ್ಳಿಕ್ಕೆ ಎಂಥದೂ ಇಲ್ಲ. ಸದ್ಗುಣ ಗಣ ಬೃಹತಿ, ಭಗವಂತನ ಗುಣಗಳನ್ನು ಮೆಲುಕು ಹಾಕಿಕೊಂಡು ಪ್ರೀತಿ ಉಂಟಾಗಲಿ ಭಗವಂತನಲ್ಲಿ. ಸದ್ಗುಣ ಗಣ ಬೃಹತಿ. ಆಮೇಲೆ ಶಾಶ್ವತಿ, ಮೊದಲನೇದ್ದು ನಿಶ್ಚಲಾಂ, ಇದು ಶಾಶ್ವತಿ. ನಿಶ್ಚಲ ಅಂತಂದ್ಬಿಟ್ರೆ ಸಂಶಯ ಕೂಡುದು ಅಂತ ನಾನು ಹೇಳಿದೆ. ನಾನು ಮಾಡಿದ ಪ್ರೀತಿ ದೇವರನ್ನು ತಲುಪುತ್ತೋ ಇಲ್ವೋ ಅನ್ನತಕ್ಕಂತಹ ಸಂಶಯ ಕೂಡುದು, ಅದು ನಿಶ್ಚಲ. ಕೊನೆಯದ್ದು ಶಾಶ್ವತಿ, ಎಂದೆಂದೂ ಈ ಪ್ರೀತಿ ಕಮ್ಮಿಯಾಗಬಾರದು. ಯಾವಾಗ ನಮಗೆ ತಿಳುವಳಿಕೆ ಬಂತೋ, ಯಾವಾಗ ದೇವರ ತಿಳುವಳಿಕೆ ಬಂತೋ, ಯಾವಾಗ ಪ್ರೀತಿ ಆರಂಭ ಆಯಿತೋ, ಆ ತಿಳುವಳಿಕೆ ಮತ್ತೆ ಪ್ರೀತಿ ಕೊನೆಯ ಉಸಿರು ಇರುವ ತನಕ ನಮ್ಮಲ್ಲಿ ಇರಬೇಕು. ಅದಕ್ಕೆ ಶಾಶ್ವತಿ. ಇಂತಹ ಪ್ರೀತಿ ಪ್ರಾಯಶಃ ತಂದೆ ತಾಯಿಗಳಲ್ಲಿಯೂ ಕೂಡ ನಾವು ಅಂತಹ ಪ್ರೀತಿಯನ್ನು ಒಮ್ಮೊಮ್ಮೆ ಮಾಡೋಲ್ಲ, ಹೆಂಡತಿಯಲ್ಲೂ ಅಂತಹ ಪ್ರೀತಿ ಮಾಡೋಲ್ಲ. ಅಂದ್ರೂ ದೇವರಲ್ಲೂ ಪ್ರೀತಿ 6 ಗುಣಗಳಿಂದ ತುಂಬಿರಲಿ. ಊರ್ಜಿತಾಂ, ನಿರ್ನಿಮಿತ್ತಾಂ, ನಿರ್ವ್ಯಾಜಾಂ, ನಿಶ್ಚಲಾಂ, ಸದ್ಗುಣ ಗಣ ಬೃಹತಿಂ, ಶಾಶ್ವತಿಂ. ಇಂತಹ 6 ವೈಶಿಷ್ಟ್ಯಗಳಿಂದ ಕೂಡಿದ ಪ್ರೀತಿ ಭಗವಂತನಲ್ಲಿ ಉಂಟಾಗಬೇಕು. ಅಂತಹ ಕಥೆಯನ್ನು ನಮಗೆ ಭಾಗವತದಿಂದ ತಿಳಿಯ ಹೇಳಿ ಅಂತ ಶೌನಕಾದಿಗಳು ಸೂತ ಪುರಾಣಿಕರಿಗೆ ಹೇಳಿದಾಗ ಅವರು ಹೇಳಲಿಕ್ಕೆ ಆರಂಭ ಮಾಡಿದ್ದಾರೆ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ 6 ಗಂಟೆಗೆ ಪುನಃ ಸೇರೋಣ.